ವರ್ಕರ್ ಗ್ರೂಪ್ ನ ಲೇಬರ್ ಗ್ರೂಪ್ ನ ಕರ್ಕೊಂಡೋಗಿ ರಾಣಿ ಹತ್ರ ಕೂರ್ಸ್ಬಿಡ್ತಾರ ಮತ್ತೆ ಡಿಸ್ಪ್ಯಾರಿಟಿ ಇಲ್ವಾ ಅಲ್ಲಿ ಎಕನಾಮಿಕ್ ನೋಡ ಅಲ್ಲಿರೋ ಜಾತಿ ಪದ್ಧತಿ ಎಲ್ಲಿ ಕಡಲ್ಲ 50 ಮೊಟ್ಟೆ ಇನ್ಕೊಂಡ್ ಕುಂತಿರೋನು ಸುಖವಾಗಿರ್ತಾನೆ ನನ್ನ ಹತ್ರ 50 ಮೊಟ್ಟೆ ಐತೆ ಬಿಡು ಅಂತ. ಆದ್ರೆ ಅರ್ಧ ಮೊಟ್ಟೆ ಹಂಚ್ಕೊಂಡ್ ತಿಂತಿರ್ತೀವಲ್ಲ ನಾವೇ ಡೈಲಾಗ್ ಹೊಡೆಯಕ್ ಶುರು ಮಾಡ್ತೀವಿ. ಅವ್ನ್ ಕಷ್ಟಪಟ್ಟ ಅನ್ಕೊಳೋ ಏನ್ ಕಷ್ಟಪಟ್ಟಿರ್ತಾನೆ ಗುರು. ಗಾಡಿ ತಗೋಬೇಕಾದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಮಾಡಬಾರ್ದು, ನಾನು ಅದಕ್ಕೆ ಗ್ರೀನ್ ನಂಬರ್ ಪ್ಲೇಟ್ ಬರುವಂತದ್ದು ಎಲೆಕ್ಟ್ರಿಕ್ ಗಾಡಿ ತಗೋತೀನಿ ಯೋಚನೆ ಮಾಡ್ತಾನೆ. ಇಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋದು. ಮಳೆ ಬಿತ್ತನೆ ಮಾಡಿಸಿ ಮಳೆನೇ ಉಯಿಸ್ತಾವನೆ, ಅಯ್ಯೋ ಇಂದ್ರ ಕಣೋ ಅನ್ಬೇಕು ಜನ. ಆ ಟೈಪ್ ಅಲ್ಲಿ ಒಂದು ಪೊಲಿಟಿಕಲ್ ಗಿಮಿಕ್. ಸೊ ಇದು ಒಂದು ದೊಡ್ಡ ಭೂತ ಆಗಿದ್ರು ಗೊತ್ತಿರೋ ಭೂತ. ಓಕೆ, ಕಂಟ್ರೋಲ್ ಮಾಡಿ ಇಟ್ಕೊಬಹುದು. ನಮ್ಮ ಹತ್ರ ತುಂಬಾ ಡೇಟಾ ಇದೆ. ಬೀಳೋ ಮಳೆನ ಕಲೆಕ್ಟ್ ಮಾಡ್ಕೊಳ್ಳೋಣ, ಇಲ್ಲಿರೋ ಕೆರೆ ಕಟ್ಟೆಗಳಲ್ಲಿ ನೀರ್ ಜಾಸ್ತಿ ಮಾಡಿ ಅದರಿಂದ ಸ್ವಲ್ಪ ಮೋಡ ಬಂದು ನಮ್ಗೆ ಮಳೆ ಬರೋ ತರ ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಪೊಲ್ಯೂಷನ್ ಇಂದ ನಮ್ ಜೀವನ ಹಾಳಾಗೋಯ್ತು, ಆರೋಗ್ಯ ಹಾಳಾಗೋಯ್ತು. ಆದ್ರೆ ನಮ್ಮ ಅರಿಮೆಗಾರರು ಪೊಲ್ಯೂಷನ್ ಇಟ್ಕೊಂಡು ಗ್ಲೋಬಲ್ ವಾರ್ಮಿಂಗ್ ಸಾಲ್ವ್ ಮಾಡಕ್ ಹೋಯ್ತಾರೆ. ಪೊಲ್ಯೂಷನ್ ಇಸ್ ದ ಸೊಲ್ಯೂಷನ್. ನನ್ನ ನಲ್ಮೆಯ ಕನ್ನಡಿಗರಿಗೆ ಮತ್ತೊಂದು ಚುಕ್ಕೆ ಮಾತು ಪಾಡ್ಕಾಸ್ಟ್ಗೆ ನಿಮ್ಮನ್ನೆಲ್ಲ ನಲ್ಮೆಯಿಂದ ಬರಮಾಡ್ಕೊಳ್ತೀನಿ. ಇವತ್ತು ನಾನು ಒಬ್ಬನೇ ಇಲ್ಲ, ಮತ್ತೆ ನನ್ನ ತಮ್ಮ ನನ್ನ ಜೊತೆ ಇದ್ದಾನೆ. ನಾನು ಪವನ್ ಕುಮಾರ್ ರಾಮಣ್ಣ ಮತ್ತು ನನ್ನ ತಮ್ಮ ಚಂದನ್ ನನ್ನ ಜೊತೆಲಿದ್ದಾನೆ. ಸೊ ಇವತ್ತು ನನ್ನ ಹಳೆ ವಿಡಿಯೋ ನೋಡಿದ್ಯಾ? ಇಲ್ಲ, ನೋಡಿ. ಮೊನ್ನೆ ಪೋಸ್ಟ್ ಮಾಡಿದೆ, ನೋಡ್ಲಿಲ್ಲ. ಇನ್ನು ನೋಡಿಲ್ಲ. ನಿನ್ ಕರ್ಕೊಂಬಂದ್ ನಾನು ಪಾಡ್ಕಾಸ್ಟ್ ಮಾಡ್ತೀನಿ. ನೋಡಿಲ್ಲ ಅಂದ್ರೆ ಪಾಡ್ಕಾಸ್ಟ್ ಮಾತಾಡ್ತೀನಲ್ಲ. ಆಯ್ತು, ಪಾಡ್ಕಾಸ್ಟ್ ಮಾತಾಡ್ತೀಯ. ಆ ವಿಡಿಯೋಗೆ ಸಂಬಂಧಪಟ್ಟಂಗೆ ಇವತ್ತು ವಿಡಿಯೋ ಇರೋದು. ಇರ್ಲಿ, ಗೊತ್ತಾಗಲೇ ವಿಡಿಯೋ ತಿಳ್ಕೊಳ್ಳದೆ ಹಂಗೆ ಮಾತಾಡೋಣ, ನೋಡೋಣ ತಲೆಗೆ ಏನೇನು ಬರುತ್ತೆ ಅಂತ ನೋಡೋಣ. ನೋಡುಗರೆಲ್ಲರೂ ನನ್ನ ಹಳೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ನನ್ನ ಹಳೆ ವಿಡಿಯೋದಲ್ಲಿ ಏನ್ರ ಬಗ್ಗೆ ಮಾತಾಡಿದ್ದೆ ಅಂತಂದ್ರೆ ಕೋಸ್ಟಲ್ ರೀಜನ್ ಬಗ್ಗೆ ಮಾತಾಡಿದ್ದೆ. ಹೌದಾ? ಮತ್ತೆ ಸೆಕೆ, ಗ್ಲೋಬಲ್ ವಾರ್ಮಿಂಗ್, ಅದಕ್ಕೆ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಕೋಸ್ಟಲ್ ರೀಜನ್ ಗ್ಲೋಬಲ್ ವಾರ್ಮಿಂಗ್ ನೋಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ, ನೋಡಿಲ್ಲ ಅಂದ್ರೆ ಮನೇಲಿ ಹೋಗಿ ನೋಡು. ಸರಿ, ಆಯ್ತು. ಆದ್ರೆ ಇವತ್ತು ಅದ್ರ ರಿಲೇಟೆಡ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ನಿನ್ಗೆ ಗೊತ್ತು ಆಲ್ರೆಡಿ. ಹೌದು, ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನ ಹೆಂಗೆ ಅದು ಜಾಸ್ತಿ ಆಗ್ತಾ ಇದೆ, ಹೋಗ್ತಾ ಇದೆ ಅಂತ. ಗ್ಲೋಬಲ್ ವಾರ್ಮಿಂಗ್ ಹೆಂಗ್ ಶುರು ಆಗ್ತಿದೆ ಅಂತ ಮಾತಾಡ್ತಿಲ್ಲ ನಾವು ಇವತ್ತು. ಬದಲಿಗೆ ಗ್ಲೋಬಲ್ ವಾರ್ಮಿಂಗ್ ನ ಕಂಟ್ರೋಲ್ ಮಾಡೋದಿಕ್ಕೆ ಒಂದು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಮುಳ್ಳಿನ ತೆಗಿಬೇಕು ಅಂತ ಒಂದು ಸೊಲ್ಯೂಷನ್ ಇದೆ. ಆ ಗಾದೆ ತರ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದೀವಿ ಅಂತ. ಇವಾಗ ಬೆಂಗಳೂರಲ್ಲಿ ನೀನು ಕೆಲಸ ಮಾಡೋದು, ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದು. ಬೆಂಗಳೂರು ಕೆಲಸದಲ್ಲಿ ಸಾಮಾನ್ಯವಾಗಿ ಬೈಕೊಳ್ಳೋದೇನು ನಾವು? ಟ್ರಾಫಿಕ್ ಬಿಟ್ರೆ ನೆಕ್ಸ್ಟ್ ಪೊಲ್ಯೂಷನ್ ಇಂದ ನಮ್ ಜೀವನ ಹಾಳಾಗೋಯ್ತು, ಆರೋಗ್ಯ ಹಾಳಾಗೋಯ್ತು. ಆದ್ರೆ ನಮ್ಮ ಅರಿಮೆಗಾರರು ಪೊಲ್ಯೂಷನ್ ಇಟ್ಕೊಂಡು ಗ್ಲೋಬಲ್ ವಾರ್ಮಿಂಗ್ ಸಾಲ್ವ್ ಮಾಡಕ್ ಹೋಯ್ತಾರೆ. ಪೊಲ್ಯೂಷನ್ ಇಸ್ ದ ಸೊಲ್ಯೂಷನ್. ಪೊಲ್ಯೂಷನ್ ಹೆಂಗ್ ಸೊಲ್ಯೂಷನ್ ಮಾಡ್ತಾವ್ರೆ? ಚೆನ್ನಾಗಿದೆ, ಬಟ್ ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದು ಪೊಲ್ಯೂಷನ್ ನ ಹೆಂಗ್ ಸೊಲ್ಯೂಷನ್ ಮಾಡ್ಕೊಂತಾರೆ ಅಂತಂದ್ರೆ, ಇವಾಗ ನೀನ್ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನೋಡಿದ್ರೆ ಸ್ವಲ್ಪ ಡಿಗ್ರೀಸ್ ಕಮ್ಮಿ ಇರ್ತದೆ ತಾಪಮಾನ. ಯೂಶಲಿ ಬೆಂಗಳೂರು ಸ್ವಲ್ಪ ಕೋಲ್ಡ್ ಆಗಿರ್ತದೆ. ಅದು ಆಲ್ಟಿಟ್ಯೂಡ್ ಇಂದಾನು ಹೌದು. ಬಟ್ ಇವಾಗ ಇನ್ನು ಜಾಸ್ತಿ ಸ್ವಲ್ಪ ಕೋಲ್ಡ್ ಜಾಸ್ತಿನೇ ಆಗ್ತಾ ಇದೆ. ಥಂಡಿಗಾಲದಲ್ಲಿ ಜಾಸ್ತಿ ಕೋಲ್ಡ್ ಆಗ್ತಾ ಇದೆ. ಆಮೇಲೆ ಯೂಶಲಿ ಬೇಸಿಗೆಲ್ಲೂ ಅಷ್ಟೇನೆ, ಬೇಸಿಗೆಯಲ್ಲಿ ಜಾಸ್ತಿ ಬಿಸಿ ಆಗ್ತಾ ಇದೆ. ನಾನು ಬಿಸಿಲು ಜಾಸ್ತಿ ಇರ್ತದೆ. ಬಟ್ ನಮ್ಗೆ ಸ್ವಲ್ಪ ಪೊಲ್ಯೂಷನ್ ಜಾಸ್ತಿ ಇರೋ ಏರಿಯಾಗಳ ಕಡೆ ಹೋದ್ರೆ ಸ್ವಲ್ಪ ಬಿಸಿಲು ಇದಕ್ಕಿಂತ ಜಾಸ್ತಿ ಇರ್ಬೇಕಾಯ್ತು. ರಾಮನಗರ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಇರ್ತದೆ. ಬೆಂಗಳೂರಿಗಿಂತ ಸ್ವಲ್ಪ ನ್ಯೂ ಡೆಲ್ಲಿ ತಗೊಂಡ್ರೆ ಇನ್ನೂ ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಯ್ತದೆ. ಏನಕ್ಕೆ ಆ ಥರ ಸ್ವಲ್ಪ ಬಿಸಿಲು ಕಮ್ಮಿ ಆಯ್ತದೆ ಅಂತಂದ್ರೆ, ಈ ಪೊಲ್ಯೂಷನ್ ಇಂದ ಬರುವಂತ ಗಾಳಿ ಕಣಗಳು ಏನಿರುತ್ತೆ, ಆ ಗಾಳಿ ಕಣಗಳು ಸೂರ್ಯನ ಸ್ವಲ್ಪ ತಡ್ಕೊಂತವೆ. ಅಂದ್ರೆ ಅದನ್ನ ರಿಫ್ಲೆಕ್ಟ್ ಅಂತ ಹೇಳ್ತಿದ್ಯಾ? ರಿಫ್ಲೆಕ್ಟ್ ಮಾಡ್ತವೆ. ಏನೇನ್ ಕಣಗಳು, ಸೂರ್ಯನ ಕಿರಣಗಳು ಬರುತ್ತೆ ಅದನ್ನೆಲ್ಲ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ಅದನ್ನ ಏರೋಸಾಲ್ಸ್ ಅಂತ ಕರೀತಾರೆ. ಏರೋಸಾಲ್ಸ್ ಅಂತ ಕೇಳಿರ್ತೀಯ ನೀನು? ಹೌದೌದು. ಯಾವಾಗ ಕೇಳಿರ್ತೀಯ ಹೇಳು? ಹೆಂಗೆ ಅಂತಂದ್ರೆ, ಇವಾಗ ನೀನು ಸ್ಪ್ರೇ ಏನಾದ್ರು ಮಾಡಿದ್ರೆ ರೂಮ್ ಫ್ರೆಶ್ನರ್, ಅದು ಏರೋಸಾಲೆ. ಕಾರ್ ಫ್ರೆಶ್ನರ್ ಏರೋಸಾಲೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಐತೆ. ಯಾಕೆಂದ್ರೆ ಏರೋಸಾಲ್ಸ್ ಅಂತ ನಾವು ಈ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳೋದು, ಇದೆಲ್ಲ ಸ್ಪ್ರೇ ಮಾಡಿದ್ರೆಲ್ಲ ಬರೋದು ಒಂದು ಹನಿಗಳು ರೂಪದಲ್ಲಿ ಬರ್ತೈತಲ್ಲ, ಅದನ್ನ ಈ ಕೋವಿಡ್ ಟೈಮಲ್ಲಿ ಜಾಸ್ತಿ ಇದಾಗುತ್ತೆ. ಬಟ್ ಇದು ಆ ಏರೋಸಾಲ್ಸ್ ಅಲ್ಲ. ಆ ಏರೋಸಾಲ್ಸ್ ಥಿಕ್ನೆಸ್ ಜಾಸ್ತಿ ಸ್ವಲ್ಪ. ಸೊ ಡಾಕ್ಟರ್ ಟರ್ಮ್ಸ್ ಅಲ್ಲಿ ಬರುವಂತ ಏರೋಸಾಲ್ಸ್ ಗಳ ಥಿಕ್ನೆಸ್ ಜಾಸ್ತಿ. ಬಟ್ ಇದರಲ್ಲಿ ಇದು
1/64 million ಆಫ್ ಏನೋ ಇರ್ತೈತಂಥದ್ದು ಸರಿ ಮೆಟ್ರಿಕ್ ಮೀಟರ್ಸ್ ಅಲ್ಲ ಅದು ಸೈಜ್ ಇರ್ತದಂತೆ. ಅಷ್ಟು ಸಣ್ಣದು ಅದು. ನಿಜವಾಗ್ಲೂ ಅದು ಹೆಂಗಿರ್ತದೆ ಅಂದ್ರೆ ಈ ಏರೋಸಾಲ್ಸ್ ನೀವು ಸ್ಪ್ರೇ ಮಾಡಿದ್ರೆ ಬರೋ ಏರೋಸಾಲ್ಸ್ ಎಲ್ಲ ಸ್ವಲ್ಪ ದೂರ ಹೋಗಿ ಬಿದ್ದೋಗ್ಬಿಡ್ತವೆ. ಹೌದೌದು. ಸೊ ಅದಕ್ಕೆ ನಾವು ಎಷ್ಟು 6 ಅಡಿ ಡಿಸ್ಟೆನ್ಸ್ ಹೇಳಿದ್ರ ಕೋವಿಡ್ ಟೈಮಲ್ಲಿ. ಸೊ ಆ ಡಿಸ್ಟೆನ್ಸ್ ಏನೋ ಒಂದು ಹೇಳಿದ್ರು 3 ಅಡಿ 3.5 ಅಡಿ 6 ಅಡಿ ಡಿಸ್ಟೆನ್ಸ್ ಆಕ್ಚುಲಿ ಹೇಳಿದ್ರು. ಸೊ ಅಷ್ಟರವರೆಗೂ ಟ್ರಾವೆಲ್ ಮಾಡ್ತದೆ ಅಂತ. ಬಟ್ ಈ ಏರೋಸಾಲ್ಸ್ ಆತರ ಅಲ್ಲ. ಈ ಏರೋಸಾಲ್ಸ್ ನಮ್ ಪೊಲ್ಯೂಷನ್ ಅಲ್ಲಿ ಬರುತ್ತಲ್ಲ ಅದನ್ನ ಏರೋಸಾಲ್ಸ್ ಅಂತ ಕರಿತೀವಿ. ಪೊಲ್ಯೂಷನ್ ಬರೋದು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಗಳು ಅದ್ರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಇನ್ನೊಂದಷ್ಟು ಏರೋಸಾಲ್ಸ್ಗಳು ಅಂತಂದ್ರೆ ಸಣ್ಣ ಮೈನ್ಯೂಟ್ ಪಾರ್ಟಿಕಲ್ಸ್ಗಳು ಸಲ್ಫೇಟ್ ಇವೆಲ್ಲನೂ ಎಮಿಟ್ ಆಗಿರ್ತವೆ. ಸರಿ, ಹೌದೌದು. ಸೊ ಆ ಸಲ್ಫೇಟ್ ಮಾಲಿಕ್ಯೂಲ್ಸ್ಗಳು ಅವು ಎಷ್ಟು ಸಣ್ಣದಾಗಿರ್ತವೆ ಅಂತಂದ್ರೆ ಗಾಳಿಲಿ ಅವು ಆಕ್ಚುಲಿ ಗ್ರಾವಿಟಿಯಿಂದ ಎಫೆಕ್ಟ್ ಆಗಿ ಕೆಳಗಡೆ ಬೀಳೋದೇ ಇಲ್ಲ. ಒಂದು 5-6 ಮಾಲಿಕ್ಯೂಲ್ ಆಗಿ ಅಥವಾ ಕ್ಲಸ್ಟರ್ ಆಫ್ ಒಂದಷ್ಟು ಮಾಲಿಕ್ಯೂಲ್ ಸೇರ್ಕೊಂಡು ಆ ಸೈಜಲ್ಲಿ ಇರ್ತೈತೆ. ಬಟ್ ಅದು ಕೆಳಗಡೆಗೆ ಗಾಳಿಲಿ ತೇಲಾಡ್ತಿರ್ತವೆ. ಹೌದೌದು. ಆ ಟರ್ಬುಲೆನ್ಸ್ ಅಲ್ಲಿ ತೇಲಾಡ್ತಿರ್ತವೆ. ಅಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಒಂದು 3-4 ದಿನದವರೆಗೂ ಕೆಳಗಡೆ ಬೀಳಲ್ಲ. ಓಕೆ. ಅಂತ ಪಾರ್ಟಿಕಲ್ಸ್ಗಳು ಸಲ್ಫೇಟ್ ಫಾರ್ ಎಕ್ಸಾಂಪಲ್. ಸೊ ಈ ಸಲ್ಫೇಟ್ ಪಾರ್ಟಿಕಲ್ಸ್ ಗಳನ್ನ ಇಟ್ಕೊಂಡು ಆಕ್ಚುಲಿ ಇದನ್ನ ಅವ್ರು ಉಪಯೋಗಿಸ್ಬೇಕು ಅಂತ ಇರೋದೇ ಸಲ್ಫೇಟ್ ಪಾರ್ಟಿಕಲ್ಸ್ಗಳನ್ನ. ಸೊ ಆ ಸಲ್ಫೇಟ್ ಪಾರ್ಟಿಕಲ್ಸ್ ನ ಏನ್ ಮಾಡ್ತಾವ್ರೆ ಅಂತಂದ್ರೆ ಯೋಚನೆ ಮಾಡ್ತಾವ್ರೆ ಅಂದ್ರೆ ಇವಾಗ ಇದು ನಮ್ಮ ಪೊಲ್ಯೂಷನ್ ಬಂದು ಇಲ್ಲಿ ನಮ್ಮ ಉಸಿರುಗಾಳಿ ಈ ಪದರದಲ್ಲಿ ಐತೆ, ಟ್ರೋಪೋಸ್ಫಿಯರ್ ಅಲ್ಲಿ ಐತೆ. ಬಟ್ ಇಲ್ಲಿದ್ರೆ ನಮ್ಗೆ ಎಫೆಕ್ಟ್ ಜಾಸ್ತಿ. ಹೌದು. ಬಟ್ ಇಲ್ಲಿ ನಾವು ಅದನ್ನ ಮಾಡ್ಬೇಕು ಅಂತ ಅನ್ಕೊಂತಿಲ್ಲ. ಬಟ್ ಇದು ಒಂದು ಲೆವೆಲ್ಗೆ ನಮಗೆ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ನ ಕೆಳಗಡೆಯಿಂದ ಬರೋದನ್ನು ತಡ್ಕೊಂತೈತೆ, ಜೊತೆಗೆ ಸೂರ್ಯನ ಕಿರಣ ಮೇಲ್ಗಡೆಯಿಂದ ಬರೋದನ್ನು ತಡ್ಕೊಂತೈತೆ. ಸ್ಕ್ಯಾಟರಿಂಗ್ ಆಯ್ತೈತೆ. ಅದನ್ನ MIE ಸ್ಕ್ಯಾಟರಿಂಗ್ ಅಂತ ಕರೀತಾರೆ. ನಾನು ಇನ್ನೊಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ರೇಲಿಕ್ ಸ್ಕ್ಯಾಟರಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ವೀಕ್ಷಕರೇ ಅದನ್ನು ನೋಡಿಲ್ಲ ಅಂತಂದ್ರೆ ಇಲ್ಲಿ ಲಿಂಕ್ ಆಗಿರ್ತೀನಿ ನೋಡಿ. ಸೊ ರೇಲಿಕ್ ಸ್ಕ್ಯಾಟರಿಂಗ್ ಅಲ್ಲಿ ಅದು ಸ್ಕ್ಯಾಟರ್ ಆಗಿ ನಮಗೆ ಈ ನೀಲಿ ಆಕಾಶ ಕಾಣಿಸ್ತದೆ. ಅದು ಒಂದು ಸ್ಪೆಸಿಫಿಕ್ ಬ್ಯಾಂಡ್ ಆಫ್ ಲೈಟ್ಗೆ ಅಥವಾ ಒಂದು ಫ್ರೀಕ್ವೆನ್ಸಿ ಲೈಟ್ಗೆ ಅದರದೊಂದು ವೇವ್ ಲೆಂತ್ ಇರ್ತದೆ. ಆ ವೇವ್ ಲೆಂತ್ ಮುಖಾಂತರ ಆಗುತ್ತೆ. ಬಟ್ ಇದು ವಿಸಿಬಲ್ ಲೈಟ್ ನ ಸ್ಕ್ಯಾಟರ್ ಮಾಡುವಷ್ಟು ವೇವ್ ಲೆಂತ್ ಇರ್ತದೆ ಈ ಪಾರ್ಟಿಕಲ್ಸ್ ಗಳಿಗೆ. ಇದು ಸಿಮಿಲರ್ ಕಾನ್ಸೆಪ್ಟ್ ಅಲ್ಲೇನೆ. ಬಟ್ ಅದು ಆ ತರ ಆ ಸ್ಕ್ಯಾಟರಿಂಗ್ ಅಲ್ಲಿ ಅದು ಪಾಸ್ ಆಗಿ ಕೆಲವು ವೇವ್ ಲೆಂತ್ಸ್ ಗಳನ್ನ ಮಾತ್ರ ಸ್ಪ್ರೆಡ್ ಮಾಡ್ತಿರ್ತವೆ. ರೇಲಿಕ್ ಸ್ಕ್ಯಾಟರಿಂಗ್ ಅಲ್ಲಿ. MIE ಸ್ಕ್ಯಾಟರಿಂಗ್ ಅಲ್ಲಿ ಹಂಗಲ್ಲ, ಇದು ಬೌನ್ಸ್ ಆಯ್ತಾ ಇರ್ತದೆ ಆ ಪಾರ್ಟಿಕಲ್ಸ್ ಇಂದ. ಎಲ್ಲಾ ವೇವ್ ಲೆಂತ್ ಅಂದ್ರೆ ವೈಟ್ ಲೈಟ್ ಕಂಪ್ಲೀಟ್ ಆಗಿ ಸ್ಕ್ಯಾಟರ್ ಆಗುತ್ತೆ, ಕಂಪ್ಲೀಟ್ಲಿ ಬೌನ್ಸ್ ಆಗುತ್ತೆ. ಮಿರರ್ ತರ ಎಫೆಕ್ಟ್ ಮಾಡದೈತಿ ಇದು. ಸೊ ಬಂದಿರೋದು ಆ ಮಾಲಿಕ್ಯೂಲ್ಸ್ ವೇವ್ ಲೆಂತ್ ಎಷ್ಟಿರ್ತವೆ, ಆ ಮಾಲಿಕ್ಯೂಲ್ ಸೈಜ್ ಎಷ್ಟಿರ್ತವೆ ಅಂತಂದ್ರೆ ಎಕ್ಸಾಕ್ಟ್ಲಿ ನಮ್ಮ ವೈಟ್ ಲೈಟ್ ಮ್ಯಾಚ್ ಆಗೋ ತರ. ಸೊ ಅದು ಬೌನ್ಸ್ ಆಗ್ತಿರ್ತದೆ. ಆ ಎಫೆಕ್ಟ್ ಕೊಡ್ತಿರೋದ್ರಿಂದ ಅದನ್ನ ಉಪಯೋಗಿಸ್ಕೊಂಡು ಈ ಪೊಲ್ಯೂಷನ್ ಪಾರ್ಟಿಕಲ್ಸ್ ಗಳನ್ನೇ ಉಪಯೋಗಿಸ್ಕೊಂಡು ನಾವು ಟ್ರೋಪೋಸ್ಫಿಯರ್ ಅಲ್ಲಿ ಹಾಕೋದಕ್ ಬದಲು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಹಾಕೋಣ ಅಂತ. ಸ್ಟ್ರಾಟೋಸ್ಫಿಯರ್ ನಲ್ಲಿ ಮಾಲಿಕ್ಯೂಲ್ಸ್ ನ ಹಾಕ್ಬಿಟ್ಟು ಎಲ್ಲ ರಿಫ್ಲೆಕ್ಟ್ ಮಾಡ್ತೀವಿ. ಸ್ಟ್ರಾಟೋಸ್ಫಿಯರ್ ಅಂದ್ರೆ ಏನು ಅಂದ್ರೆ ಟ್ರೋಪೋಸ್ಫಿಯರ್ ಮೇಲ್ಗಡೆ ಇರೋದೇ ಸ್ಟ್ರಾಟೋಸ್ಫಿಯರ್. ಅಲ್ಲಿ ಟರ್ಬುಲೆನ್ಸ್ ಇಲ್ಲ. ಈಗ ಟರ್ಬುಲೆನ್ಸ್ ಅಂದ್ರೆ ಏನು ಅಂತ ಕೇಳ್ಬೋದು. ಟರ್ಬುಲೆನ್ಸ್ ಅಂದ್ರೆ ಮಾಮೂಲಿ ಏನೋ ಗಾಳಿ ಗಾಳಿ ಹೀಟ್ ಆಗಿ ಕೋಲ್ಡ್ ಆಗಿ ಏನು ಮೇಲೆ ಕೆಳಗೆ ಹೋಗುತ್ತಲ್ಲ ಅದು ಟರ್ಬುಲೆನ್ಸ್. ನೀನು ಏರೋಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ಓದಿರ್ಬೇಕು. ಹೌದು. ಬಟ್ ಈ ಎಫೆಕ್ಟ್ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇಲ್ಲ. ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಏರೋಪ್ಲೇನ್ ಹಾರಾಡಲ್ಲ, ಅದು ಟ್ರೋಪೋಸ್ಫಿಯರ್ ಅಲ್ಲಿ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಸ್ವಲ್ಪ ಅದು ಸ್ಟ್ರಾಟಿಫೈಡ್ ಆಗಿರ್ತದೆ ಗಾಳಿ. ಅಲ್ಲೂ ಗಾಳಿ ಮೂವ್ಮೆಂಟ್ ಇರ್ತದೆ. ಬಟ್ ಇಷ್ಟೊಂದು ಟರ್ಬುಲೆಂಟ್ ಮೂವ್ಮೆಂಟ್ ಇರಲ್ಲ. ಮೇಲಿಂದ ಕೆಳಗಡೆ ಮೇಲೆ ಇರಲ್ಲ. ಕಾಮ್ ಆಗಿ ಅದು ಸ್ಲೋ ಮೂವ್ಮೆಂಟ್ ಇರ್ತೈತೆ. ಅಂದ್ರೆ ಲಾಂಜಿಟ್ಯೂಡಿನಲ್ ಮೂವ್ಮೆಂಟ್ಸ್ ಇರ್ತೈತೆ ಗಾಳಿ. ಬಟ್ ಈ ತರ ಅಪ್ ಅಂಡ್ ಡೌನ್ ಮೂವ್ಮೆಂಟ್ಸ್ ಇರಲ್ಲ. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ಇವತ್ತು ನಾವು ನೋಡ್ತಿರೋ ಪೊಲ್ಯೂಷನ್ ಪಾರ್ಟಿಕಲ್ಸ್ಗಳು ಟ್ರೋಪೋಸ್ಫಿಯರ್ ಅಲ್ಲಿ ಈ ಪಾರ್ಟಿಕಲ್ಸ್ ಗಳನ್ನ ಇವಾಗ ಮಳೆ ಏನಾದ್ರು ಬಂದ್ರೆ ಒಂದ್ 3 ಮಳೆ ಬರ್ತಿದಂಗೆ ಅದೆಲ್ಲ ನೆಲಕ್ಕೆ ಬಿದ್ದೋಗ್ಬಿಡ್ತದೆ. ಹೌದು. ಸೊ ಆ ಈ ಟ್ರೋಪೋಸ್ಫಿಯರ್ ಅಲ್ಲಿ ಹಾಕಿದ್ರೆ ಅಲ್ಲಿ ಮೋಡಗಳಿರಲ್ಲ. ಓಕೆ. ಸೊ ಸ್ವಲ್ಪ ಜಾಸ್ತಿ ದಿನ ಹಾಕಿದ್ರೆ ಒಂದು 6 ತಿಂಗಳು ವರ್ಷದವರೆಗೂ ಮೇಂಟೈನ್ ಹಂಗೆ ಇರುತ್ತೆ ಅಂತ. ಸೊ ಇದನ್ನ ಹೆಂಗ್ ಕಂಡಿಟ್ಕೊಂಡ್ರು ಅಂತಂದ್ರೆ ವಾಲ್ಕ್ಯಾನೋಗಳು, ಜ್ವಾಲಾಮುಖಿ. ಅದು ಕನ್ನಡದಲ್ಲಿ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬೆಂಕಿ ಬೆಟ್ಟ ಅಂತ ಹೇಳಿದೀನಿ. ಜ್ವಾಲಾಮುಖಿ ಅಂದ್ರೆ ಏನೋ ಸ್ವಲ್ಪ ಅರ್ಥ ಆಗಲ್ಲ ಅಂದ್ಬಿಟ್ಟು ಮಗಳಿಗೆ ಬೆಂಕಿ ಬೆಟ್ಟ ಅಂತ. ಆ ಬೆಂಕಿ ಬೆಟ್ಟಗಳು ಬೆಂಕಿ ಉಗುಳ್ತಾವಲ್ಲ, ಅಲ್ಲಿ ಬೆಂಕಿ ಜೊತೆಗೆ ಇಷ್ಟು ದೊಡ್ಡ ಗಾಳಿನೂ ಉಗುಳ್ತವೆ. ಹೌದು. ಸೊ ಆ ಗಾಳಿ ಉಗುಳಿದಾಗ ಆ ಗಾಳಿ ಆಕ್ಚುಲಿ ಸ್ಟ್ರಾಟೋಸ್ಫಿಯರ್ಗೆ ಹೋಯ್ತೈತೆ. ಅಷ್ಟು ಫೋರ್ಸ್ ಅಷ್ಟು ಇರೋದ್ರಿಂದ ಸ್ಟ್ರಾಟೋಸ್ಫಿಯರ್ಗೆ ಹೋಯ್ತದೆ. ಆ ಸ್ಟ್ರಾಟೋಸ್ಫಿಯರ್ಗೆ ಹೋದಾಗ ಅದು ತುಂಬಾ ಜಾಸ್ತಿ ದಿನ ಇದ್ದು ಅದು ಒಂದು ಟೈಮಲ್ಲಿ ಒಂದು ಜ್ವಾಲಾಮುಖಿ ಅದು 700
16ನೇ ಇಸ್ವಿನೋ ಅಥವಾ 17ನೇ ಇಸ್ವಿನಲ್ಲೋ ಒಂದು ದೊಡ್ಡ ಪೊಲ್ಯೂಷನ್ ಕಾಸ್ ಮಾಡಿತ್ತು. ಅಂದ್ರೆ ಹೌದು, ಒಂದ್ ಮೇ ಬಿ ಲೈಕ್ ವರ್ಷಾನ್ಗಟ್ಲೆನ ಏನೋ ಸನ್ ರೇಸ್ ಬಿಟ್ಟಿರ್ಲಿಲ್ಲ. ಸೊ ಆ ತರ ಎಫೆಕ್ಟ್ ಅನ್ನ ನೋಡಿ ಅದರಿಂದ ಕಲ್ತ್ಕೊಂಡು ಇವಾಗ ಇದನ್ನ ನಾವು ಆರ್ಟಿಫಿಷಿಯಲಿ ಇದನ್ನ ಜಿಯೋ ಇಂಜಿನಿಯರಿಂಗ್ ಅಂತ ಕರೀತಾವ್ರೆ. ಜಿಯೋ ಇಂಜಿನಿಯರಿಂಗ್ ಅಂದ್ರೆ ಅರ್ಥಗೆ ಇಂಜಿನಿಯರಿಂಗ್ ಮಾಡಿ ನಾವು ಒಂದು ಬ್ಯಾಡ್ ಎಫೆಕ್ಟ್ ನ ಗುಡ್ ಎಫೆಕ್ಟ್ ಆಗಿ ಮಾಡ್ಕೊಂತಿರೋದು, ಕೆಟ್ಟದನ್ನೇ ಒಳ್ಳೇದ್ ಮಾಡ್ಕೊಳಕ್ ಟ್ರೈ ಮಾಡ್ತಿರೋದು. ಸೊ ಅಷ್ಟು ಕಂಟ್ರೋಲ್ ಇಟ್ಕೊಂಡು, ಬಟ್ ಇದರಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳು, ಇವಾಗ ಪೊಲಿಟಿಕಲ್ ಪ್ರಾಬ್ಲಮ್ಸ್ಗಳೆಲ್ಲ ಇರ್ತವೆ. ಇವಾಗ ಅಮೆರಿಕಾದವ್ರು ಇದನ್ನ ಯೋಚನೆ ಮಾಡ್ತಾವ್ರೆ. ಅಮೆರಿಕಾದಲ್ಲಿ ಹೋಗಿ ಅದನ್ನ ಹಾಕೊಂಡ್ರೆ, ಆ ರೀಜನ್ ಹಾಕೊಂಡ್ರೆ ಸ್ಟ್ರಾಟೋಸ್ಫಿಯರ್ ಯಾರ್ದು ಕಂಟ್ರೋಲ್ ಇರಲ್ಲ. ಹೌದು. ಸೊ ಅದು ಆಬ್ವಿಯಸ್ಲಿ ಸ್ವಲ್ಪ ಮೂವ್ ಆಗಿ ಇದ್ರ ಬೇರೆ ಬಿಡ್ಬೋದು. ಸೊ ಆ ಪೊಲಿಟಿಕಲ್ ಇಶ್ಯೂಸ್ ಗಳೆಲ್ಲ ಐತೆ. ಅಲ್ಲ, ಈಗ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ಇದರಿಂದ ಏನು ಡಿಸ್ಅಡ್ವಾಂಟೇಜ್ ಇಲ್ಲ ಅಂತಂದ್ರೆ ಬೇರೆ ದೇಶ ಏನಕ್ಕೆ ಇದನ್ನ ಮಾಡ್ಬೇಕು, ತಡಿಬೇಕು? ಅಂದ್ರೆ ಅದು ಪಾಲಿಟಿಕ್ಸ್ ಅಲ್ವಾ. ಇವಾಗ ನಾವು ರಿಸರ್ಚ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಇವಾಗ ನಾವು ಮಾಡ್ತಾ ಇಲ್ಲ, ಅದು ಅಮೆರಿಕಾದಲ್ಲಿ ಮಾಡ್ತಾ ಇರೋದು. ಬಟ್ ಅವ್ರು ಹೇಳೋದನ್ನ ನಾವು ಒಪ್ಬೇಕು ಅಂತ ಏನ್ ಗ್ಯಾರಂಟಿ? ಆಮೇಲೆ ಇದ್ರ ಮೇಲೆ ಬಡ್ಜೆಟ್ ಹಾಕೋದು, ಅಮೆರಿಕ ಬಡ್ಜೆಟ್ ಹಾಕ್ಬಿಟ್ಟು ಚೈನಾಗ ಹೋಗ್ಲಿ ಅಂತ ಬಡ್ಜೆಟ್ ಹಾಕೈತಾ? ಇಲ್ಲ, ಮೇ ಬಿ ಎಲ್ಲಾ ದೇಶಗಳು ಸೇರಿ ಎಲ್ಲಾರು ಕುಡ್ಕೊಬೇಕು. ಅದನ್ನ ಸೇರ್ಸೋದೊಂದು ದೊಡ್ಡ ಸಮಸ್ಯೆ. ಆಮೇಲೆ ಇದರಿಂದ ಎಫೆಕ್ಟ್ ಇಲ್ಲ ಅಂತ ಅನ್ನೋದನ್ನ ಇನ್ನೂ ಅದು ಟೆಸ್ಟಿಂಗ್ ಫೇಸ್ ಅಲ್ಲಿ. ಹೌದು, ಇನ್ನೂ ಪೂರ್ಣ ಪ್ರಮಾಣವಾಗಿ ಒಪ್ಕೊಂಡಿಲ್ಲ ಎಲ್ಲಾರು. ಇನ್ನು ಒಪ್ಕೊಂಡಿಲ್ಲ ಅನ್ನೋದಕ್ಕೆ ಅದನ್ನ ಇನ್ನೂ ಅರಿಮೆಗಾರರುಗಳು ಅದ್ರ ಬಗ್ಗೆ ತಿಳ್ಕೊಂತಾನೆ ಅವ್ರೆ. ಏಕೆ ಅಂತಂದ್ರೆ ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮ್ಗಳಲ್ಲಿ ಈ ವಲ್ಕನೋ ಈ ತರ ಒಂದು ಬಂದಿತ್ತು ಅಂತ ಹೇಳಿದ್ನಲ್ಲ, ಆ ಸಮಯದಲ್ಲಿ ಎಲ್ಲ ಈ ಬೆಂಕಿ ಮಳೆ ಅಂತ ಅನ್ಬಿಟ್ಟು ಕೇಳಿದ್ದೀನಿ. ಹೌದು. ಸೊ ಆಸಿಡ್ ರೈನ್ ಅಂತ. ಆಸಿಡ್ ರೈನ್. ಓ, ಬೆಂಕಿ ಮಳೆ ಅಂದ್ರೆ ಆಸಿಡ್ ರೈನ್? ಬೆಂಕಿ ಮಳೆ ಅಂದ್ರೆ ಇನ್ನೇನಿಲ್ಲ, ಆಸಿಡ್ ರೈನ್ ಅಷ್ಟೇನೆ. ಸೊ ಆಸಿಡ್ ರೈನ್ ಹೆಂಗೆ ಬರುತ್ತಪ್ಪ ಅಂತಂದ್ರೆ ಈ ಸಲ್ಫೇಟ್ಗಳೇನೆ. ಸಲ್ಫೇಟು ಕೆಳಗಡೆ ಇಳಿಬೇಕಾದ್ರೆ ಅದು ನಮ್ಮ ಇದ್ರ ಜೊತೆ ಸೇರ್ಕೊಂಡು ಮಳೆಯಾಗಿ ಬರ್ಬೇಕಾದ್ರೆ ಮಳೆಯಲ್ಲಿ H2O ಇರ್ತೈತೆ. ಸೊ ಅದು ಆಕ್ಸಿಜನ್ ಮಾಲಿಕ್ಯೂಲ್ ನ ಬಿಟ್ಟು ಈ ಸಲ್ಫೇಟ್ ಮಾಲಿಕ್ಯೂಲ್ ಜೊತೆ ಸೇರ್ಕೊಂಡು H2SO4, ಸಲ್ಫ್ಯೂರಿಕ್ ಆಸಿಡ್, ಅದಾಗಿ ಕೆಳಗಡೆ ಬೀಳೋದೇನೆ ಆಸಿಡ್ ರೈನ್ ಅಂತ ಕರೆಯೋದು. ಬಟ್ ಇವಾಗ ಸ್ವಲ್ಪ ವಾತಾವರಣ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಆ ಲೊಕೇಶನ್ಗಳಲ್ಲಿ ಇವಾಗ ಅಷ್ಟು ಈ ಆಸಿಡ್ ರೈನ್ ಸಮಸ್ಯೆ ಎಲ್ಲ ಇಲ್ಲ. ಬಟ್ ತೊಂದರೆ ಏನು ಅಂತಂದ್ರೆ ಇವಾಗ ನಾವು ಇದನ್ನ ತಗೊಂಡಾಗ ಅಲ್ಲಿ ಹಾಕಿದ್ರೆ ಇದು ಒಂದು 6 ತಿಂಗಳು ವರ್ಷ ಇದ್ದು ಕೆಳಗಡೆ ಇಳಿಬಹುದು. ಆಗ ಪ್ರಾಬ್ಲಮ್ ಆಗಲ್ವಾ? ಪ್ರಾಬ್ಲಮ್ ಆಗ್ಬೋದು. ಬಟ್ ಒಂದು ಆಶಾದಾಯಕ ಏನಂತಂದ್ರೆ, ಸಾಮಾನ್ಯವಾಗಿ ಇದು ಬೀಳೋದು ಭೂಮಿ ಮೇಲೆ ಬೀಳೋದು ತುಂಬಾ ಕಮ್ಮಿ. ಯಾಕಂದ್ರೆ ನಮ್ದು ಸರ್ಫೇಸ್ ಜಾಸ್ತಿ ಸಮುದ್ರ ಇರೋದ್ರಿಂದ ಹೋಗಿ ಸಮುದ್ರದಲ್ಲಿ ಬೀಳ್ತೈತೆ. ಸಮುದ್ರಕ್ಕೆ ಇದು ಅಸಿಡಿಫೈ ಆದ್ರೆ ಅದೇನು ಸಮುದ್ರಕ್ಕೆ ತೊಂದರೆ ಇಲ್ಲ, ಅಂತ ಪ್ರಾಬ್ಲಮ್ಸ್ ಏನೂ ಇಲ್ಲ. ಸೊ ಭೂಮಿ ಮೇಲೆ ಬೀಳುತ್ತೆ ಅಂತ ಅನ್ನೋದನ್ನ, ಭೂಮಿ ಮೇಲೆ ಜಾಸ್ತಿನೂ ಆಮೇಲೆ ಇವರು ವಲ್ಕೇನೋ ಎಷ್ಟು ಹಾಕ್ತಿರ್ತದೆ ಅಷ್ಟು ಕ್ವಾಂಟಿಟಿಯಲ್ಲೂ ಹಾಕಕ್ಕಾಗೋದಿಲ್ಲ, ಹಾಕೋದು ಇಲ್ಲ. ಇದು ಕಂಟ್ರೋಲ್ಡ್ ಅಲ್ಲಿ ಮೇಂಟೈನ್ ಮಾಡ್ಬೋದು. ಇದನ್ನ ಈ ಟೈಮ್ ಅಲ್ಲಿ ಇಷ್ಟು ಮಾತ್ರ ಹಾಕ್ಬೋದು ಅಂತ ಮೇಂಟೈನ್ ಮಾಡ್ಬೋದು. ಸೊ ಅದರಿಂದ ಸ್ವಲ್ಪ ಇದೊಂದು ಆಶಾದಾಯಕವಾಗಿರುವಂತ ಸೊಲ್ಯೂಷನ್. ಬಟ್ ಇವಾಗ ಇದು ಯಾವ್ದು ಎಫೆಕ್ಟ್ ಇಲ್ದೇ ಇರೋವಂಥದ್ದು ಯಾವ್ದೋ ಒಂದು ನ್ಯೂಟ್ರಲ್ ಪಾರ್ಟಿಕಲ್ ತಗೊಂಡೋಗಿ ಹಾಕ್ಬಿಡ್ಬೋದು ಅಂತ ಯೋಚನೆ ಮಾಡ್ಬೋದು. ಬಟ್ ಸೈಂಟಿಸ್ಟ್ಗಳಿಗೆ ಸಮಸ್ಯೆ ಏನು ಅಂತಂದ್ರೆ, ಇವಾಗ ನ್ಯೂಟ್ರಲ್ ಪಾರ್ಟಿಕಲ್ ಅಂತ ತಗೊಂಡೋಗಿ ಹಾಕಿರ್ತೀವಿ. ಇದು ಸಲ್ಫರ್ ಸ್ವಲ್ಪ ನಮ್ಗೆ ನ್ಯೂಟ್ರಲ್ ಪಾರ್ಟಿಕಲ್ ಅಲ್ಲ, ಸಲ್ಫೇಟು ಎಫೆಕ್ಟ್ ಐತೆ. ಇದು ಪೊಲ್ಯೂಷನ್ ಕಾಸಿಂಗ್. ಇದನ್ನ ತಗೊಂಡೋಗಿ ಹಾಕಿದ್ರೆ ನಾವು ಇದನ್ನ ತಗೊಂಡೋಗಿ ಹಾಕೋದಕ್ಕಿಂತ ಅದ್ರ ನ್ಯೂಟ್ರಲ್ ಪಾರ್ಟಿಕಲ್ ಹಾಕಿದ್ರೆ ಬೆಟರ್ ಅಂತ ನಾವು ಅನ್ಕೊಬಹುದು. ಬಟ್ ಆ ನ್ಯೂಟ್ರಲ್ ಪಾರ್ಟಿಕಲ್ ಹಾಕಿದ್ರೆ ಅದು ಬೇರೆ ಬೇರೆ ಮಾಲಿಕ್ಯೂಲ್ಸ್ ಗಳ ಮೇಲೆ, ಬೇರೆ ಬೇರೆ ಇನ್ನೊಂದ್ರ ಮೇಲೆ ಯಾವ ತರ ಅದು ಎಫೆಕ್ಟ್ ಮಾಡ್ತವೆ, ಪರಿಣಾಮಗಳು ಏನೇನು ಚೇಂಜ್ ಆಯ್ತವೆ, ಹಿಂಗೆ ರಿಯಾಕ್ಟ್ ಮಾಡ್ತದೆ, ಅದೆಲ್ಲ ನೀವು ಟೆಸ್ಟ್ ಮಾಡಕ್ ಆಗಲ್ಲ. ಬಟ್ ಸಲ್ಫೇಟ್ ಕೂಡ ಹಂಗೆ ತಾನೆ. ಸಲ್ಫೇಟ್ ಏನೈತೆ ಇದೆ, ಇವ್ರಿಗೆ ಇದು ಗೊತ್ತಿರೋಂಥದ್ದು ಒಂದು ಭೂತ ಇದ್ದಂಗೆ. ಇದ್ರ ಬಗ್ಗೆ ಡೇಟಾ ಜಾಸ್ತಿ ಐತೆ. ಪೊಲ್ಯೂಷನ್ ಎಷ್ಟು ಮಟ್ಟಕ್ಕೆ ಕಾಸ್ ಮಾಡ್ಬೋದು, ಇದು ಯಾವ್ದು ಮಟ್ಟಕ್ಕೆ ಇದು ಒಂದು ಕೆಟ್ಟದ್ ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಐಡಿಯಾ ಐತಿ ಇವ್ರಿಗೆ. ಸೊ ಇದು ಒಂದು ದೊಡ್ಡ ಭೂತ ಆಗಿದ್ರು ಗೊತ್ತಿರೋ ಭೂತ, ಕಂಟ್ರೋಲ್ ಮಾಡಿ ಇಟ್ಕೊಬಹುದು. ನಮ್ಮ ಹತ್ರ ತುಂಬಾ ಡೇಟಾ ಇದೆ, ಒಂದು ಫೆಮಿಲಿಯಾರಿಟಿ ಐತೆ. ಆಮೇಲೆ ಎಕ್ಸ್ಟ್ರೀಮ್, ಎಲ್ಲಿವರೆಗೂ ಎಕ್ಸ್ಟ್ರೀಮ್ ಹೋಗ್ಬೋದು ಇದು, ಅದ್ರ ಬಗ್ಗೆ ಇವ್ರಿಗೆ ಐಡಿಯಾ ಐತೆ. ಬಟ್ ಹೊಸ ಪಾರ್ಟಿಕಲ್ ಆಗ್ತೀಯಾ, ಅದು ನಮ್ಗೆ ಕಂಡಿಡಿಯಕ್ಕೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗದೆ ಇರೋ ಎಕ್ಸ್ಟ್ರೀಮ್ ಸಡನ್ ಕೊಟ್ಟೋದ್ರೆ ಅದನ್ನ ಕಂಟ್ರೋಲ್ ಮಾಡ್ತೀಯ? ಅಷ್ಟು ಟೈಮ್ ಇಲ್ಲ, ತಿಳ್ಕೊಳಕ್ಕೂ ಟೈಮ್ ಇಲ್ಲ. ಸೊ ಅದರಿಂದ ಈ ತರದೊಂದು ಈ ಏರೋಸಾಲ್ಸ್ ಗಳನ್ನ ತಗೊಂಡೋಗಿ ಒಂದು ಸೂರ್ಯನಿಗೆ ಬ್ಲಾಕ್ ಮಾಡೋ ತರ ಒಂದು ಪರ್ದೆ
ನಾವೇ ಆರ್ಟಿಫಿಷಿಯಲ್ ಮನುಷ್ಯ. ಚೂರಾದ್ರೂ ಇದನ್ನ ಟೆಸ್ಟ್ ಮಾಡಿದಾರ ಅಥವಾ ಇನ್ನೂ ಟೆಸ್ಟಿಂಗ್ ಫೇಸ್ ಅಲ್ಲಿ, ಇದೆಲ್ಲ ಡಿಸ್ಕಷನ್ ಫೇಸ್ ಅಲ್ಲಿ ಐತೆ. ಇದನ್ನ ಇದೇನು ಇವಾಗ ನಾಳೆ ಬೆಳಗ್ಗೆ ಅವತಾರ ತಗೊಬಂದ್ ಹಾಕ್ಬಿಡ್ತಾರೆ ಅಂತಲ್ಲ, ಅದಿನ್ನೂ ಈ ಡಿಸ್ಕಷನ್ ಫೇಸ್ ಅಲ್ಲಿ ಐತೆ. ಬಟ್ ಇದು ಒಂದು ಸೊಲ್ಯೂಷನ್ ನ ಪ್ರಪೋಸ್ ಮಾಡ್ತಿರೋದು ಈ ಗ್ಲೋಬಲ್ ವಾರ್ಮಿಂಗ್ ನ ತಡೆಯಕ್ಕೆ. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಇದೊಂಥರ ಟೆಂಪ್ರರಿ ಆಗ್ತಿರೋ ಏನೋ ಸಡನ್ ಚೇಂಜಸ್ ನ ಸ್ವಲ್ಪ ಡಿಲೇ ಮಾಡೋ ತರ ಇದು. ಅದು ಈ ಮಳೆ ಉದುರಿಸ್ತಾರ ನೋಡು, ನಮ್ಗೆ ಮೋಡ ಬಿತ್ತನೆ ಮಾಡ್ಕೊಂಡು ಮಳೆ ಉದುರಿಸ್ತಾರಲ್ಲ, ಆ ಟೈಪ್. ಇದು ಹೆಂಗಾಗೋಯ್ತದೆ ಅಂದ್ರೆ, ಇದು ಒಂದು ಟೈಮ್ಗೆ ಏನಾಗೋಯ್ತದೆ, ಅಕಸ್ಮಾತ್ ಸೈಂಟಿಸ್ಟ್ಗಳು ಇದನ್ನ ಎಲ್ಲ ಪರ್ಫೆಕ್ಟ್ ಆಗೈತೆ ನಾವು ಮಾಡ್ಬೋದು ಅಂತ ಅಂದ್ಬಿಟ್ರೆ ಒಂದು ಪೊಲಿಟಿಕಲ್ ಗಿಮಿಕ್ ಆಗ್ಬಿಡ್ಬೋದು ಇದು. ಹೆಂಗೆ ಅಂದ್ರೆ, ನಾವು ಯಾವ್ದೋ ಸರ್ಕಾರ ಬರ್ತವೆ, ಇವತ್ತು ಮಳೆ ಬಿತ್ತನೆ ಮಾಡ್ಬೇಕಾದ್ರೆ ಸರ್ಕಾರಗಳು ಏನ್ ಮಾಡ್ತವೆ, ಇಲ್ಲಿ ಗ್ರೌಂಡ್ ವಾಟರ್ನ ಹೆಚ್ಚಿಸೋಣ ಅಥವಾ ಬರೋ ಮಳೆ ಬೀಳೋ ಮಳೆನ ಕಲೆಕ್ಟ್ ಮಾಡ್ಕೊಳ್ಳೋಣ, ಇಲ್ಲಿರೋ ಕೆರೆ ಕಟ್ಟೆಗಳಲ್ಲಿ ನೀರ್ ಜಾಸ್ತಿ ಮಾಡಿ ಅದರಿಂದ ಸ್ವಲ್ಪ ಮೋಡ ಬಂದು ನಮ್ಗೆ ಮಳೆ ಬರೋ ತರ ಮಾಡ್ಕೊಳ್ಳೋಣ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಬರಗಾಲ ಬಂತ, ನಮ್ ಸರ್ಕಾರದಲ್ಲಿ ಮಳೆ ಬಿತ್ತನೆ ಮಾಡಿಸ್ತಾ ಇದೀವಿ, ಹಾಕೋ ಹೆಲಿಕಾಪ್ಟರ್ ಕಳಿಸು ಅಂತ ಅಂತಾರೆ. ಆಗ ಜನಕ್ಕೆ ಬಿಡಪ್ಪ ಪಾಲಿಟಿಕ್ಸ್ ಅಷ್ಟೇ, ಮಳೆ ಬಿತ್ತನೆ ಮಾಡಿಸಿ ಮಳೆನೇ ಉಯಿಸ್ತಾವನೆ, ಅಯ್ಯೋ ಇಂದ್ರ ಕಣೋ ಅನ್ಬೇಕು ಜನ. ಆ ಟೈಪ್ ಅಲ್ಲಿ ಒಂದು ಪೊಲಿಟಿಕಲ್ ಗಿಮಿಕ್. ಇವಾಗ ಸಖತ್ತು ಹೀಟ್ ಜಾಸ್ತಿ ಆಗ್ಬಿಡೈತೆ, ಹೌದಾ ಅಲ್ಲೊಂದು ಹಾಕ್ರಿ, ಒಂದ್ ಸ್ವಲ್ಪ ಹಾಕೋ ಬರೋಗ್ರಿ ಸಲ್ಫೇಟ್ ಸ್ಟ್ರಾಟೋಸ್ಫಿಯರ್ಗೆ ಅಂತ ಒಂದು ಪೊಲಿಟಿಕಲ್ ಗಿಮಿಕ್. ಏನೇ ಮಾಡಿದ್ರು ಹಂಗೆ ಆಗ್ಬಿಡೈತಿ ಈಗ. ಸೊ ಆಬ್ವಿಯಸ್ಲಿ ಪಾಲಿಟಿಕ್ಸ್ ನ ಪಿಕಪ್ ಮಾಡ್ಕೊಂಡ್ರೆ ಆ ತರದೊಂದು ಪೊಲಿಟಿಕಲ್ ಗಿಮಿಕ್ ಆಗಿದೆ. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಗ್ಲೋಬಲ್ ವಾರ್ಮಿಂಗ್ ಗೆ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಒಂಥರ ಒಂದು ನಮ್ಗೆ ಗಾಯ ಆದ್ರೆ ಸಣ್ಣದಾಗ ಒಂದು ಅವಾಗ ಔಷಧಿ ಹಚ್ಕೊಂತೀವಲ್ಲ, ಹಂಗೆ ಪ್ರಿಕಾಷನ್ ತಗೊಂಡು ನಾವು ಗಾಯ ಆಗದಿರೋ ತರ ಅಥವಾ ಗಾಯ ಆದ್ರೆ ಅದಾಗದೆ ವಾಸಿ ಆಗೋ ತರ ನಾವು ಸೆಲ್ಫ್ ಸಫಿಶಿಯೆಂಟ್ ಆಗೋದು, ಅದ್ರ ಬಗ್ಗೆ ಯೋಚನೆ ಅಲ್ಲ. ಸೊ ಇದೊಂದು ಟೆಂಪ್ರರಿ ಸೊಲ್ಯೂಷನ್. ಈ ಸೊಲ್ಯೂಷನ್ ನ ಬಿಟ್ರೆ ಇನ್ನೊಂದಷ್ಟು ಪೊಲಿಟಿಕಲ್ ಆಗಿ ನಿರ್ಧಾರಗಳು ತಗೋಬೇಕಾಗಿರೋದು ಬೇಕಾದಷ್ಟು ಐತೆ. ಅದ್ರ ಬಗ್ಗೆ ನಾವ್ ಯಾರು ಡಿಸ್ಕಸ್ ಮಾಡ್ತಾ ಇಲ್ಲ. ನಾವು ಗ್ರೀನ್ ಹೌಸ್ ಗ್ಯಾಸಸ್ ನ ಕಮ್ಮಿ ಮಾಡ್ಬೇಕು, ಆಮೇಲೆ ಒಂದು ಯಾವುದೋ ಎಮಿಷನ್ಸ್ ನ ಕಮ್ಮಿ ಮಾಡಬೇಕು, ಹೊಗೆ ಉಗುಳೋದನ್ನ ಕಮ್ಮಿ ಮಾಡಬೇಕು. ಬಟ್ ನೀನ್ ಅದನ್ನೆಲ್ಲ ಕಮ್ಮಿ ಮಾಡಬೇಕು ಅಂದ್ರೆ ಸಮಸ್ಯೆ ಏನ್ ಗೊತ್ತಾ, ನಮ್ಗೆ ಈ ಬಡ ದೇಶಗಳಲ್ಲಿ, ಡೆವಲಪಿಂಗ್ ದೇಶಗಳಲ್ಲಿ ಕಮ್ಮಿ ಮಾಡಬೇಕು ಅಂದ್ರೆ ಕಷ್ಟ. ಹೌದು, ಜನರು ಬದುಕದೇ ಕಷ್ಟ ಆಗಿರುತ್ತೆ. ಅದ್ರ ಮೇಲೆ ಜೊತೆಗೆ ಹಂಗಂತ ಈ ದೇಶಗಳೇ ಕಮ್ಮಿನೇ ಮಾಡ್ಲಿಲ್ಲ ಅಂತಂದ್ರೆ ಬರೀ ಶ್ರೀಮಂತ ದೇಶಗಳೇ ಅದನ್ನ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟ ತಕ್ಷಣ ಸಾಲ್ವ್ ಆಗೋದಲ್ಲ. ಹೌದು, ನಮ್ ಇಂಪ್ಯಾಕ್ಟು ಬೇಕಾದಷ್ಟು ಇರ್ತೈತೆ. ಹೌದೌದು. ಬಟ್ ಇಲ್ಲಿ ಇವಾಗ ನೀನು ಇವತ್ತು ನಾಳೆ ಬೆಳಗ್ಗೆ ಎದ್ದು ನೀವು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಎಲ್ಲ ಜನಗಳು ಆಗಲ್ಲ, ಯಾಕಂದ್ರೆ ಅವ್ರ ಸರ್ವೈವಲ್ ಇದೆ ಅಲ್ವಾ. ಈಗ ನಾಳೆ ಯಾರೋ ಒಬ್ಬನಿಗೆ ಕೆಲಸ ಸಿಗ್ತಾ ಇಲ್ಲ, 3 ಹೊತ್ತು ಊಟ ಸಿಗ್ತಾ ಇಲ್ಲ, ಅವನಿಗೆ ಬಟ್ಟೆ ಸಿಗ್ತಾ ಇಲ್ಲ, ಆಮೇಲೆ ಯಾರೋ ಒಬ್ಬನ್ನ ನೀನ್ ಮೇಲು ನೀನ್ ಕೀಳು ಅಂತ ಒಬ್ಬನ್ನ ಅಲ್ಗಳಿತಿರ್ತಾರೆ. ಇವೆಲ್ಲ ಸಮಸ್ಯೆಗಳು ಇಟ್ಕೊಂಡು ಅವನು ಬದುಕಬೇಕಾದ್ರೆ ಪ್ರತಿದಿನ ಈ ಸಮಸ್ಯೆ ಅನುಭವಿಸ್ತಾರನು, ಅವನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾನ. ಇಲ್ಲಪ್ಪ ನಮ್ಗೆ ಅಲ್ಲೆಲ್ಲೋ ಹೀಟ್ ಜಾಸ್ತಿ ಆಗೋಯ್ತಾ ಇದೆ, ಅದಕ್ಕಪ್ಪ ಏನೋ ಪ್ಯಾಚ್ ಹಾಕ್ಬೇಕು, ಇದ್ರ ಬಗ್ಗೆ ಎಲ್ಲ ಯಾರು ಯೋಚನೆ ಮಾಡ್ತಾರೆ? ಮಾಡಲ್ಲ. ಯಾಕಂದ್ರೆ ಗಾಡಿ ತಗೋಬೇಕಾದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಮಾಡಬಾರ್ದು, ನಾನು ಅದಕ್ಕೆ ಗ್ರೀನ್ ನಂಬರ್ ಪ್ಲೇಟ್ ಬರುವಂತದ್ದು ಒಂದು ಎಲೆಕ್ಟ್ರಿಕ್ ಗಾಡಿ ತಗೋತೀನಿ ಯೋಚನೆ ಮಾಡ್ತಾನೆ. ಇಲ್ಲ, ಸೆಕೆಂಡ್ ಹ್ಯಾಂಡ್ ಗಾಡಿ ಅದು ಅಫೋರ್ಡಬಲ್ ಆಗಿ ಸಿಗುತ್ತೋ ಅದನ್ನೇ ತಗೊಳಕ್ಕೆ. ಸೊ ಅದಕ್ಕೇನೆ ಫಸ್ಟ್ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತಂದ್ರೆ ಮೊದಲನೇ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಒಂದು ಸಮಾನತೆ ತಗೊಬರ್ಬೇಕು. ಜನಕ್ಕೆ ಬೇಸಿಕ್ ನೀಡ್ಸ್ ಫಸ್ಟ್ ಯಾವಾಗ ಫುಲ್ಫಿಲ್ ಆಗುತ್ತೆ, ಫೆಸಿಲಿಟೀಸು ಅಷ್ಟೇ. ಸರ್ಕಾರದಿಂದ ಫೆಸಿಲಿಟೀಸ್ಗಳು ಕಟ್ಕೊಡೋದು ಹೆಂಗಿರ್ಬೇಕು ಅಂದ್ರೆ ಅವ್ರನ್ನ ಮೊದಲನೇದವ್ರನ್ನ ಎಜುಕೇಟ್ ಮಾಡ್ಬೇಕು. ಎಲ್ರಿಗೂ ಎಜುಕೇಶನ್ ಇರಬೇಕು, ಪ್ಲಸ್ ಅವ್ರಿಗೆ ಒಂದು ಬೇಸಿಕ್ ನೆಸೆಸಿಟೀಸ್ ಫುಲ್ಫಿಲ್ ಆಗಬೇಕು. ಅವ್ರಿಗೆ ಹೊಟ್ಟೆ ಊಟ ಇಂದ ಹಿಡಿದು ಬರೀ ಊಟ ಕೊಟ್ಬಿಟ್ರು ಆಗಲ್ಲ, ಕೆಲಸನೂ ಮಾಡ್ಬೇಕಲ್ಲ ಅವರು. ಅವ್ರ ಜೀವನದಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರ್ಬೇಕು ತಾನೆ. ಇವಾಗ ನಾನು ಕಾರಲ್ಲಿ ಓಡಾಡ್ತಿರ್ತೀನಿ, ಇನ್ನೊಬ್ಬ ಸೈಕಲ್ ಹೋಯ್ತಾ ಇರೋನು ನಿನ್ಗೆ ದಿನ ನಿನ್ಗೆ 5 kg ಅಕ್ಕಿ ಕೊಡ್ತಾರೆ, ಅಲ್ಲ ತಿಂಗಳಿಗೆ 5 kg ಅಕ್ಕಿ ಕೊಡ್ತಾರೆ, ಚೆನ್ನಾಗಿರಪ್ಪ ನೀನು ಅಂತಂದ್ರೆ ಅವನೊಬ್ಬ ಮನುಷ್ಯ, ನಾನೊಬ್ಬ ಮನುಷ್ಯ, ನನ್ಗೇನ್ 2 ಕೊಂಬಿಲ್ಲ. ಅವನು ಇವಾಗ ನಾವು ದೇವ್ರ ಬಗ್ಗೆ ಮಾತಾಡ್ತೀವಿ, ದೇವ್ರ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅಂತ. ದೇವ್ರ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರಾಗಿ ಹುಟ್ಟಿರ್ಬೇಕಾದ್ರೆ ಅವ್ನು ಸೈಕಲ್ ಹಾಕಿ ಹೋಗ್ಬೇಕು, ನಾನು ಕಾರಲ್ಲಿ ಹಾಕಿ ಹೋಗ್ಬೇಕು. ಆಬ್ವಿಯಸ್ಲಿ ಇದೊಂದು ಡಿಸ್ಪ್ಯಾರಿಟಿ ಐತಲ್ಲ, ಆ ಡಿಸ್ಪ್ಯಾರಿಟಿನ ಫುಲ್ಫಿಲ್ ಮಾಡಕ್ ಆಗದೆ ಇರ್ಬೋದು. ಮಾಡ್ಬೇಕು, ಅಟ್ಲೀಸ್ಟ್ ಸ್ಟ್ಯಾಂಡ್ ಆಫ್ ಲಿವಿಂಗ್ ಕೊಡ್ಬೇಕಲ್ಲ. ಅವ್ನು ಸೈಕಲ್ ಅಲ್ಲಿ ಹೋಗ್ಬೇಕು ಅಂತ ಅವನಿಗೆ ಎಷ್ಟು ಶಕ್ತಿ ಬೇಕು? ಅಲ್ಲ, ಸೈಕಲ್ ಅಲ್ಲಿ ಹೋಗೋನ್ಗೆ ಕಾರ್ ಕೊಡಕ್ ಆಗದೆ ಇರ್ಬೋದು, ಆ ಕಾರ್ ತಗೊಳ್ಳೋ ಅಂತ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಒಂದ್ ಜಾಬ್ ಆಗ್ಲಿ, ಹೌದು. ಅವ್ನು ದುಡಿಯಕ್
ಇವಾಗ ಸೈಕಲಲ್ಲಿ ಹೋಗೋನ್ಗೆ ಅವ್ನು ಕಷ್ಟಪಡ್ತಿರ್ತಾನೆ, ಬೆವರುಳಿಸ್ತಿರ್ತಾನೆ, ಅವ್ನ ಮೈಕೈ ನೋವು ಇರ್ತವೆ, ಅವ್ನ ಮನೆಯಲ್ಲಿ ಕಾಯಿಲೆಗಳು ಬರ್ತವೆ, ಅದನ್ನ ಸರಿಪಡಿಸ್ಬೇಕು. ಅದನ್ನೆಲ್ಲ ಒಂದು ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಕೊಟ್ರೆ ಅಟ್ಲೀಸ್ಟ್ ಅವ್ನಿಗೆ, ಅದಾದ್ಮೇಲೆ ಅದು ಬೇರೆ. ನೀನು ಅದಾದ್ಮೇಲೆ ಎಕ್ಸ್ಟ್ರಾ ದುಡಿಯೋದು. ಒಂದು ಸಮಾಜದಲ್ಲಿ ಎಲ್ಲಾರುನು ತುಂಬಾ ಡಿಸ್ಪರೇಟ್ ಇರ್ಬೋದು. ಇವಾಗ ನಮ್ಮ ಭಾರತದಲ್ಲೇನೆ ಹೇಳ್ತಿದ್ರು, ಮೊನ್ನೆ ಎಲ್ಲೋ ಒಂದ್ ಕಡೆ ಕೇಳ್ತಿದ್ದೆ, ಜಾಸ್ತಿ ಆಗ್ತಾನೆ ಬರ್ತಾರೆ ಡಿಸ್ಪ್ಯಾರಿಟಿ. 1% ಜನದ ಹತ್ರ ಮಾತ್ರ 1% ಜನಗಳಷ್ಟು ಮಾತ್ರ ಕೋಟ್ಯಾಧೀಶ್ವರಗಳು, ಇನ್ ಮಿಕ್ತವರೆಲ್ಲ ಬಡತನ ರೇಖೆ. ಇಂಡಿಯಾದಲ್ಲಿರೋ ಟೋಟಲ್ GDP ಅದ್ರಲ್ಲೂ ಟಾಪ್ 1% ಜನರಲ್ಲಿ ಲೈಕ್ ಮೆಜಾರಿಟಿ ಇದೆ ಅಂತ. ಮೆಜಾರಿಟಿ ಇದೆ, 50% ಸೇರ್ಕೊಂಡೈತೆ. ಅದು ಹೆಂಗೆ ಅಂದ್ರೆ 100 ಜನ ಇದ್ರೆ ಅಲ್ಲಿ 100 ಮೊಟ್ಟೆ ಇದ್ರೆ ಒಬ್ಬನ ಹತ್ರ ಮಾತ್ರ 50 ಮೊಟ್ಟೆ ಐತೆ, ಇನ್ ಮಿಕ್ದವರೆಲ್ಲ ಸೇರಿ 50 ಮೊಟ್ಟೆ ಆ ಲೆಕ್ಕಾಚಾರದಲ್ಲಿದೆ. ಹೌದು. ಸೊ ಇವಾಗ ಅದೇ ಈ ಈಕ್ವಾಲಿಟಿ ಬಗ್ಗೆ ಮಾತಾಡಕ್ ಹೋದ್ರೆ ಸಾಮಾನ್ಯವಾಗಿ ಕೆಲವರು ಈ 50 ಜನದ ಗುಂಪಲ್ಲಿ ಇರುವಂತವ್ರೆ ಅಂದ್ರೆ ಆಕ್ಚುಲ್ ಆಗಿ ಈ 50 ಮೊಟ್ಟೆ ಇಟ್ಕೊಂಡ್ ಕುಂತಿರೋರಲ್ಲ. 50 ಮೊಟ್ಟೆ ಇಟ್ಕೊಂಡ್ ಕುಂತಿರೋನ್ ಸುಖವಾಗಿರ್ತಾನೆ, ನನ್ನ ಹತ್ರ 50 ಮೊಟ್ಟೆ ಐತೆ ಬಿಡು ಅಂತ. ಆದ್ರೆ ಅರ್ಧ ಮೊಟ್ಟೆ ಹಂಚ್ಕೊಂಡ್ ತಿಂತಿರ್ತೀವಲ್ಲ, ನಾವೇ ಡೈಲಾಗ್ ಹೊಡೆಯಕ್ ಶುರು ಮಾಡ್ತೀವಿ. ಅವ್ನ್ ಕಷ್ಟಪಟ್ಟ ಅನ್ಕೊಳೋ, ಏನ್ ಕಷ್ಟಪಟ್ಟಿರ್ತಾನೆ ಗುರು. ನಾನ್ ಕೇಳೋದು, ಅವನು ಜಾಬ್ ಕೊಡ್ತಾವನೆ, ಇನ್ನೊಂದ್ ಮಾಡ್ತಾನೆ, ಅವನ್ ಏನ್ ಪರಿಶ್ರಮ ಬಿದ್ದು ದಿನ ಬೆಳಗ್ಗೆ ಆದ್ರೆ ಒಂದು ಮರದ ಬುಡ ಅಗದು ಸರಿ ಇದ್ ಮಾಡ್ಕೊಂಡು ಬೆವರು ಸುರಿಸಿ ಮಾಡಿರಲ್ಲ. ಅದೌದು. ಅವ್ನ್ ಒಂದು ಪ್ರತಿಯೊಬ್ಬರಿಗೂ ಒಂದು ಲಕ್ ಬೈ ಚಾನ್ಸ್ ಅಂತ ಒಂದ್ ಇರ್ತೈತೆ. ಅಲ್ಲ, ಆ ಲಕ್ ಫ್ಯಾಕ್ಟರ್ ಎಲ್ಲ ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹೌದು. ಇವಾಗ ಅದೊಂದು ಮಾತ್ರಕ್ಕೆ ಇವಾಗ ಅವನು ಫ್ರಮ್ 0 ಇಂದ ಬಂದಿರ್ತಾನೆ ಅಂತ ಅನ್ಕೋ, ಕಷ್ಟಪಟ್ಟು ಕೋಟ್ಯಾಧೀಶ್ವರ ಆಗಿರ್ತಾನೆ. ಅವನ್ ವೆಲ್ತ್ ನ ತಗೊಂಡು ಹಂಚೋದನ್ನೋದಕ್ಕೂ ನಾನು ಸರಿ ಅಂತ ಹೇಳಲ್ಲ. ವೆಲ್ತ್ ತಗೊಂಡು ಹಂಚ್ಬೇಕು ಅಂತಲ್ಲ, ವೆಲ್ತ್ ಕಾನ್ಸಂಟ್ರೇಷನ್ ಕಮ್ಮಿ ಮಾಡ್ಬೇಕು, ಅಂದ್ರೆ ಒಂದು ಲಿಮಿಟ್ ಇರ್ಬೇಕು. ಹೌದು. ಸೊ ಈ ಗೌರ್ಮೆಂಟ್ಗಳ ಪಾಲಿಸಿ ಆಗಿರ್ಲಿ, ಗೌರ್ಮೆಂಟ್ ತಗೊಳ್ಳೋ ಡಿಸಿಷನ್ ಇಂದ ಆ ವೆಲ್ತ್ ಕಾನ್ಸಂಟ್ರೇಷನ್ ಏನಾಗ್ತಿದೆ ಅದನ್ನ ಸ್ವಲ್ಪ ಅವರು ಕಾನ್ಸಂಟ್ರೇಷನ್ ಗೆ ಒಂದು ಲಿಮಿಟ್ ಇರ್ಬೇಕಲ್ಲ. ಹೌದು. 1000 ಕೋಟಿ ಇಟ್ಕೊಳಕ್ ಯಾಕೆ ಬಿಡ್ಬೇಕು? ಆಮೇಲೆ ಇನ್ನೊಂದು ಯೋಚನೆ ಮಾಡು, ಕಷ್ಟಪಟ್ಟು ಮೇಲೆ ಬಂದಿರ್ತಾನೆ, ಆಯ್ತು, ಎಲ್ಲಿವರೆಗೂ ಕಷ್ಟಪಟ್ಟಿರ್ತಾನೆ. ಇವಾಗ ನಾನೇ ಒಂದ್ ಲೆವೆಲ್ ಅದಾದ್ಮೇಲೆ ಅವ್ರ ವೆಲ್ತ್ ಕಾನ್ಸಂಟ್ರೇಷನ್ ಎಲ್ಲಾರು ಇಡೀ ಕಮ್ಯುನಿಟಿ ದುಡ್ಡು ಸಾಕಿರೋದು. ಹೌದು ಹೌದು, ಸೇರ್ಸಿರೋದು. ಇವಾಗ ಒಂದು ಲೆವೆಲ್ ಆದ್ಮೇಲೆ ಮನಿ ವಿಲ್ ಅರ್ನ್ ಮನಿ ಅನ್ನೋ ತರ. ಅದ್ರಲ್ಲಿ 100 ಜನನು ಕಷ್ಟಪಟ್ಟಿರ್ತಾರೆ, ಆದ್ರೆ ಒಬ್ಬನ್ ಲಕ್ ಫ್ಯಾಕ್ಟರ್ ಏನ್ ಮಾಡ್ಬಿಡ್ತದೆ, ಅವನ್ನ ಒಂದ್ಸತಿ ಕೋಟ್ಯಾಧೀಶ ಮಾಡ್ಬಿಡ್ತೈತೆ. ಕೋಟ್ಯಾಧೀಶರ ಆದ್ಮೇಲೆ 2ನೇ ಕೋಟಿ ದುಡಿಯೋವರೆಗೂ 3ನೇ ಕೋಟಿ 1000 ಕೋಟಿ ಆಗಗಂಟ ಇನ್ ಮಿಕ್ಕಿರೋ 100 ಜನಗಳು ಕಮ್ಯುನಿಟಿ ಸೇರಿ ಅವನ್ನ ಕಾನ್ಸಂಟ್ರೇಟ್ ಮಾಡೋದು. ಆ ಲೆಕ್ಕಾಚಾರಕ್ಕೆ ಒಂಚೂರು ಅವ್ರಿಗೆ ಹೋಗ್ತಾ ಇರುತ್ತೆ, ಬಟ್ ಮೆಜಾರಿಟಿ ಇವಂಗೆ ಬರ್ತಾರೆ. ಆಬ್ವಿಯಸ್ಲಿ ಅದ್ರಲ್ಲಿ ಕಾಂಟ್ರಿಬ್ಯೂಷನ್ ಎಲ್ಲರದು ಇರ್ತದೆ. ಸೊ ಅಲ್ಲಿ ಅಟ್ಲೀಸ್ಟ್ ನಾವು ಈ ಡಿಸ್ಪ್ಯಾರಿಟಿಗಳನ್ನ ಸರಿಪಡಿಸೋವರೆಗೂ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ, ತಲೆ ಕೆಡಿಸ್ಕೊಳಕ್ಕೂ ಆಗೋದಿಲ್ಲ. ಇವಾಗ ನಾನು ನೀನು ಮಾತಾಡ್ಬೋದೇನೋ, ನಮ್ಗೆ ಹೊಟ್ಟೆ ತುಂಬಿದೆ ಮಾತಾಡ್ತೀವಿ ಅಷ್ಟೇ. ಹೊಟ್ಟೆ ತುಂಬಿಲ್ದಿರ ಹೆಂಗ್ ಮಾತಾಡ್ತಾನೆ? ಅದೇ ಆಬ್ವಿಯಸ್ಲಿ. ಬಟ್ ಅದೇ ಇದೊಂಥರ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ನಾವು ಹೇಳ್ಕೊಳಕ್ಕೆ ನಾಗರಿಕತೆಯಲ್ಲಿ ಇದೀವಿ ಅಂತ, ಬಟ್ ಆಲ್ಮೋಸ್ಟ್ ನಾವು ಒಂಥರ ಯಾವ್ದೋ ಒಂದು ಚಿಂಪಾಂಜಿಗಳೋ ಅಥವಾ ಇರುವೆಗಳ ಗುಂಪು ಈ ಟೈಪ್ ಅಲ್ಲಿ. ಇರುವೆಗಳ ಗುಂಪು ಅಂತ ಹೇಳಕ್ಕಾಗಲ್ಲ ನೀನು, ಅವರು ಡಿಸ್ಪ್ಯಾರಿಟಿ ಇಲ್ವಾ? ಅಲ್ಲಿ ಸೈನಿಕರುಗಳು ಹಂಗಾರೆ ವರ್ಕರ್ ಗ್ರೂಪ್ ನ ಲೇಬರ್ ಗ್ರೂಪ್ ನ ಕರ್ಕೊಂಡೋಗಿ ರಾಣಿ ಹತ್ರ ಕೂರ್ಸ್ಬಿಡ್ತಾರ? ಮತ್ತೆ ಡಿಸ್ಪ್ಯಾರಿಟಿ ಇಲ್ವಾ ಅಲ್ಲಿ? ಎಕನಾಮಿಕ್ ಜಾತಿ ಆದ್ರೆ ಅಲ್ಲಿ ಅದರಿಂದ ಒಬ್ರಿಗೆ ಊಟ ಕಮ್ಮಿ, ಒಬ್ರ ಊಟ ಜಾಸ್ತಿ ಅಂತ ಸಿಗ್ತಾರದಂತೂ ನಾನು ಕೇಳಿಲ್ಲ. ಹೆಂಗ್ ಗೊತ್ತು? ಅವ್ರು ಹೇಳ್ಕೊಂಡವ್ ಹೇಳ್ಕೊಂಡು ಅಲ್ಲಿ ಸೈನಿಕರು ನೋಡಿ ಇಷ್ಟಪ್ಪ ಇರ್ತವೆ, ಸಣ್ಣ ಇರುವಾಗ ಲೇಬರ್ ಗ್ರೂಪ್ ಇಷ್ಟಪ್ಪ ಇರ್ತವೆ, ಒಬ್ಬ ಬಡಕಲಾಗಿಕೊಂಡು ಜೆನೆಟಿಕಲಿ ಅಷ್ಟೇ ಬೆಳೆಯೋದು. ಇರುವೆ ಗುಟ್ಟು ಗೊತ್ತಾಯ್ತದ ನಿನಗೆ? ನೋಡಿ ಮಾಡ್ಕೋಬೇಕು. ರಾಣಿ ಮಾತ್ರ ಇಷ್ಟಪ್ಪ ಇರ್ತಾಳೆ, ಆ ಸೈನಿಕರುಗಳು ದಪ್ಪಕ್ಕೆ ಇರ್ತವೆ, ಸಣ್ಣ ಇರೋ ಇನ್ ಮಿಗ್ದವೆಲ್ಲ ಜೆನೆಟಿಕ್ಸ್ ಕಮ್ಮಿ ಆಗ್ಬಿಟ್ಟಿರ್ತಾವ. ಪಾಪ ಬಡ್ಸ್ಕೊಂಡ್ ಸ್ಲೇವಿಸಮ್ ನಡೀತಾ ಇದ್ದಲ್ಲ ಇರುವೆಗಳಲ್ಲಿ. ಆರ್ಗನೈಸ್ಮೆಂಟ್ ಅಂತೀರಿ ನೀವು. ನನ್ಗೆ ಇರುವೆ ಗುಂಪು ನೋಡಿದಾಗೆಲ್ಲ ಬೇಜಾರ ಆಯ್ತದೆ, ಏನ್ ಗುರು ಇಷ್ಟೊಂದು ಜಾತಿ ಪದ್ಧತಿ ಇರೋದು ಅಂತ. ಇರುವೆ ಲೆವೆಲ್ ಥಿಂಕ್ ಮಾಡಿ ನೀನು ಹೇಳ್ತಿದ್ಯಾ? ಪಾಪ ಅವ್ರ ಜೀವನದಲ್ಲಿ ಯಾರು ಬಂದು ಅವ್ರನ್ನ ಅಪ್ಲಿಫ್ಟ್ ಮಾಡಕ್ಕೆ ಯಾವ್ದೋ ನಾಯಕರುಗಳು ಬರ್ದೆ ಏನು ಮಾಡಿದೆ, ಎಷ್ಟು ಕಷ್ಟಪಡ್ತಿರ್ಬೋದು. ಏನ್ ಬದುಕದಲ್ಲ ಹೀಗೆ ಬದುಕಾಯ್ತಲ್ಲ ನಮ್ದು ಅಂತ. ಪಾಪ ಹಂಗೆ ಇರ್ಬೇಕು, ಅವ್ರನ್ನ ಯಾರನ್ನ ಅಪ್ಲಿಫ್ಟ್ ಮಾಡಕ್ ಆಗಲ್ಲ. ಸೊ ನಾನ್ ಆತರ ಹೇಳ್ತಿರೋದು ಅಂದ್ರೆ, ಬಟ್ ನ್ಯಾಚುರಲಿ ಫಾರ್ಮಿಂಗ್ ಇರುವೆಗಳದೇನ್ ನೋಡಿದ್ರೆ ಅದು ನ್ಯಾಚುರಲ್ ಫಾರ್ಮಿಂಗ್. ಯಾಕಂದ್ರೆ
ಸೈನಿಕರು ಅದ್ರ ತಕ್ಕನಾಗೆ ಬಿಲ್ಡ್ ಆಗಿರ್ತವೆ. ಈ ಸಣ್ಣ ಸಣ್ಣ ಇರುವೆಗಳು ಲೇಬರ್ ಗ್ರೂಪ್ ಅದ್ರ ತಕ್ಕನಾಗಿ ಬಿಲ್ಡ್ ಆಗಿರ್ತವೆ. ಒಂದ್ ರಾಣಿ ಜೇನ್ ಬಂದ್ರೆ ಅದ್ರ ಫಿಸಿಕಲ್ಲಿ ಬದಲಾವಣೆ ಮಾಡ್ಕೊಂತವೆ. ಆದ್ರೆ ಮನುಷ್ಯರಲ್ಲಿ ನೋಡು ಅಂತವೇನಿಲ್ಲ. ನೀನು ನೀನು ಇನ್ನೊಬ್ಬ ಮತ್ತೊಬ್ರು ಎಲ್ರು ಒಂದೇ ತರ ಇರ್ತೀವಿ, ಒಂದೇ ಬಿಲ್ಡ್. ಅದ್ರಲ್ಲೇ ನಾವು ಫಿಸಿಕಲ್ ಮಾಡಿಫಿಕೇಶನ್ಸ್ ಇಲ್ಲ. ದೇವ್ರು ಚೇಂಜ್ ಮಾಡಿರೋದಲ್ಲ ಅಥವಾ ಪ್ರಕೃತಿ ಚೇಂಜ್ ಮಾಡಿರೋದಲ್ಲ. ನಾವು ಹಾಕೊಂಡ್ರೆ ಗೋಡೆಗಳು. ಇವ್ನ ಈ ಕೆಲಸ ಮಾಡ್ಬೇಕು, ಅವ್ನ ಆ ಕೆಲಸ ಮಾಡ್ಬೇಕು, ಇವನ್ ಮೇಲು ಇವನ್ ಕೀಳು. ಇದನ್ನ ನಮ್ಮ ಮನಸ್ಗಳಿಂದ ಹೋಗ್ಲಾಡ್ಸ್ಕೊಂಡಿಲ್ಲ ಅಂತಂದ್ರೆ ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಈ ನಮ್ಮ ಹಾರಾಟಗಳೆಲ್ಲ ಬರೀ ಒಂದು ಡೆಕೆಡ್ಸ್ ಎಲ್ಲ ಐತಷ್ಟೇ. ಹೌದು, ಅಂದ್ರೆ ಎಣಿಸ್ಕೊಳ್ಳೋ ಅಷ್ಟು ದಿನ, ದಶಕಗಳಲ್ಲಿ ನಮ್ ಕಣ್ ಮುಂದೆನೆ ಎಲ್ಲಾ ಮಾರ್ಪಾಡುಗಳಾಯ್ತಿರ್ತವೆ. ನಾನು ಅದೇ ಆ ಕೋಸ್ಟಲ್ ವಿಡಿಯೋದಲ್ಲಿ ಇದನ್ನೇ ಹೇಳಿದೀನಿ. ಯಾಕಂದ್ರೆ ಇದ್ರ ಬಗ್ಗೆ ನಾನು ಹುಡುಕ್ ನೋಡಿದಾಗ ಆಶ್ಚರ್ಯ ಆಯ್ತು. ವಿತಿನ್ 2100ನೇ ಇಸ್ವಿ ಅಷ್ಟರಲ್ಲಿ ಒಂದು 6 ಅಡಿ 1 ಮೀಟರ್ ಅಷ್ಟು ಸಮುದ್ರ ನೀರ್ ಜಾಸ್ತಿ ಆಯ್ತದೆ. ಹೌದು, ಆಲ್ರೆಡಿ ಎಷ್ಟೊಂದ್ ಕಡೆ ಎಷ್ಟೊಂದು ಜಾಸ್ತಿ ಆಗಿ ಒಂದಷ್ಟು ಪ್ಲೇಸಸ್ಗಳು ಮುಗ್ದು ಏನೋ ಮುಳುಗೋಗ್ತಾ ಇರೋದು. ಒಂದಷ್ಟು ಏರ್ಪೋರ್ಟ್ ಗಳು ಏನೋ ತೀರದಲ್ಲಿರೋ ಏರ್ಪೋರ್ಟ್ ಗಳೆಲ್ಲ ಸಿಂಕ್ ಆಗ್ತಾ ಇದೆ ಡೇ ಬೈ ಡೇ ಅಂತ. ನೀನ್ ಇಮ್ಯಾಜಿನ್ ಮಾಡ್ಕೋ, ಜಸ್ಟ್ ಇವಾಗ ನಮ್ಮ ಮಕ್ಳು ಮೊಮ್ಮಕ್ಳ ಕಾಲಕ್ಕೆ ನಮ್ ಇಡೀ ಮ್ಯಾಪೇ ಚೇಂಜ್ ಆಗೋಯ್ತಿದೆ. ಹೌದು, ಆಮೇಲೆ ಕರೆಂಟ್ ರೇಟ್ ಅಲ್ಲಿ 6 ಅಡಿ ಜಾಸ್ತಿ ಆಯ್ತದೆ ಅಂತ ಹೇಳ್ತಿರೋದು. ಇವಾಗ ಅಲ್ಲೆಲ್ಲ ಇನ್ನೊಂದು ನೋಡಿದ ಒಂದು ದೊಡ್ಡ ಗ್ಲೇಷಿಯರ್ ಬ್ರೇಕ್ ಆಗಿ ಕೆಳಗಡೆ ಬೀಳ್ತಂತೆ. ಬಟ್ ಅದು ನೀರಿಗೆ ಬಿದ್ಮೇಲೆ ಸ್ವಲ್ಪ ಇನ್ನು ಕರಗೋ ಜಾಸ್ತಿ ರೇಟ್ ಜಾಸ್ತಿ ಆಗೋಯ್ತದೆ ಅಂತ. ಕರಗೋ ರೇಟ್ ನೀರು ನೀರಿಗೆ ಬಿದ್ಮೇಲೆ ಅದ್ರ ರೇಟ್ ಆಫ್ ಮೆಲ್ಟಿಂಗ್ ಜಾಸ್ತಿ ಆಗೋಯ್ತದೆ ಅಂತ. ಕರೆಕ್ಟ್. ಸೊ ಅದ್ ಯಾವ ತರ ಎಕ್ಸ್ಪೋನೆನ್ಷಿಯಲ್ ಗ್ರೋ ಆಯ್ತದೆ ಹೇಳಕ್ಕಾಗಲ್ಲ. ಅದೇ ನಾವ್ ಹೀಗೆ ಬಿಡ್ಕೊಂತ ಬಂದ್ರೆ ಅದು ಆಕ್ಸಿಲರೇಟ್ ಮಾಡ್ಕೊಂತ ಹೋಗುತ್ತೆ. ಈಗ ಕ್ಯಾಲ್ಕುಲೇಟ್ ಮಾಡಿ ಬಿಟ್ಟಿರ್ತೀವಿ. ಹೌದು, ಬಟ್ ಆ ಆಕ್ಸಿಲರೇಟೆಡ್ ಇದನ್ನ ಯಾರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ? ಆಗಲ್ಲ. ಇದೆಲ್ಲ ನೆನ್ಸ್ಕೊಂಡ್ರೆ ನಾನೇ ಅನ್ಕೊಂತಿದ್ದೆ ಮೊದ್ಲೆಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಳ ಕಾಲಕ್ಕೆ ಮೊಮ್ಮಕ್ಳ ಕಾಲಕ್ಕೆ ಏನು ಸಮಸ್ಯೆ ಇರಲ್ಲ, ಇನ್ನೂ ದೂರದ್ದು. ಬಟ್ ಆದ್ರೂ ಮಾತಾಡ್ಬೇಕಾದ್ರೆ ಜನ ಹಿಂಗೇನೋ ಅದನ್ನ ಓವರ್ ಹೈಪ್ ಮಾಡಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಅಲ್ಲ, ಬಟ್ ನಾನು ಫಸ್ಟ್ ಹಂಗೆ ಅನ್ಕೊಂತ ಇದ್ದೆ. ಈ ಕಳೆದೊಂದ್ 5 ವರ್ಷದಲ್ಲಿ ಏನೋ ಹವಾಮಾನ ವೈಪರೀತ್ಯಗಳು ನೀನೇ ನೋಡ್ತಿದ್ಯಲ್ಲ. ಹೌದು, ಮಳೆ ಬರ್ದಿರೋ ಟೈಮಲ್ಲಿ ಆ ಪಾರ್ಟಿ ಮಳೆ ಬರ್ತೈತೆ. ನೀನ್ ಇದನ್ನ ಮನೇಲಿ ಹೋಗಿ ಎಕ್ಸ್ಪ್ಲೈನ್ ಮಾಡು. 40 ವರ್ಷದಿಂದ ನಮ್ಗೂ ಹಿಂಗೆ ಬಂದಿದ್ ಕಣ, ಎಲ್ಲ ಕೊಚ್ಕೊಂಡೋಗಿ ಬಂದಿತ್ತು. ಆಮೇಲೆ ಡೇಟಾಗಳು ನೋಡ್ಬೇಕು. 40 ವರ್ಷದಿಂದ ಬಂದದ್ ಮಳೆ ಈಗ ಬಂದಿದೆ ಅಂದ್ರೆ ಅದ್ರ ಅರ್ಥ ಏನೋ 40 ವರ್ಷದಿಂದ ನಡೆದಿತ್ತು. ಆ ತರ ತಾಳೆ ಹಾಕ್ಬಿಡ್ತಾರೆ. ಈ ಹೊಸ ಎಫೆಕ್ಟ್ ಬಿಕಾಸ್ ಆಫ್ ಏನೋ ನಾವ್ ಮಾಡ್ತಿರೋ ತಪ್ಪುಗಳಿಗೆ ಆ ದಿಟ್ಟಲ್ಲಿ ಯಾರು ಯೋಚನೆ ಮಾಡಲ್ಲ. 40 ವರ್ಷ ರಾಮನಗರದಲ್ಲಿ 40 ವರ್ಷದಿಂದ ಬಂದಿದ್ದಂತ ಪ್ರವಾಹ ಇವಾಗ ಬಂತು. ಅದ್ರ 40 ವರ್ಷದಿಂದ ಎವ್ರಿ 40 years ರಿಪೀಟ್ ಆಗುತ್ತೆ ಬಿಡಿ. ಅದೇ ಅವ್ರಿಗೆ ಈ ಆಂಗಲ್ ಅಲ್ಲಿ ಥಿಂಕ್ ಮಾಡೋ ಕೇಪಬಿಲಿಟಿನೇ ಇರಲ್ಲ ಜನಗಳ ಕೇಪಬಿಲಿಟಿ ಇರಲ್ಲ ಅಂತಾನೆ ತಪ್ಪು. ಜನಗಳದಲ್ಲ ಸಮಸ್ಯೆ ಇದು. ಜನಗಳನ್ನ ಡೈರೆಕ್ಟ್ ಮಾಡೋದು ಅದು. ಇವಾಗ ನೀನ್ ಜನಗಳನ್ನ ಮಿಸ್ಇನ್ಫಾರ್ಮ್ ಅಂತಾನೆ ಹೇಳಕ್ಕಾಗಲ್ಲ. ಅವರು ರಿಲೇ ಆಗೋ ಇನ್ಫಾರ್ಮೇಶನ್ ಚಾನೆಲ್ಸ್ ಗಳೆಲ್ಲಾನು ಈ ತರದ್ದು ಮಿಸ್ಇನ್ಫಾರ್ಮ್ಡ್ ಗ್ರೂಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಅವ್ರ ಏನ್ ಮಾಡ್ತಾರೆ? ದಿನ ಬೆಳಗ್ಗೆ ಟಿವಿ ಹಾಕಿದ್ರೆ ಯಾರು ಸೈನ್ಸ್ ಬಗ್ಗೆ ಮಾತಾಡಲ್ಲ, ಕೋಸ್ಟಲ್ ರೀಜನ್ ಪ್ರಾಬ್ಲಮ್ ಆಯ್ತದೆ ಅನ್ನೋದ್ರ ಬಗ್ಗೆ ಮಾತಾಡಲ್ಲ. ಬೆಳಗ್ಗೆ ಎದ್ದ ತಕ್ಷಣ 7 ಗಂಟೆಗೆ ಜನಕ್ಕೆ ಅವರು ಒಂದು ದಿನದ ಭವಿಷ್ಯ ತೋರಿಸದೆ ಮುಂದಕ್ಕೆ ಹೋಗಲ್ಲ. ದಿನ ಅವ್ರ ಪ್ರಕಾರ ದಿನ ನಿಂತೈತದೆ, ಸೂರ್ಯ ಅವಸ ಹೊಡೈತಾನೆ, ದಿನದ ಭವಿಷ್ಯನೇ ಬರ್ಲಿಲ್ವಲ್ಲ, ಹೋಗೋಣ ಒಳಕೆ ಅಂತ ಅನ್ಕೊಂಡು. ಅಂದ್ರೆ ಅವ್ರಿಗೆ ಅದೇ ಜನ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಂಗಾಗಿ ಚಾನೆಲ್ಗಳು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಜನ ಯಾವ್ದು ಎಕ್ಸ್ಪೆಕ್ಟ್ ಮಾಡಲ್ಲ ಕಣ. ನೀನ್ ಇವಾಗ ನಾಳೆ ಬೆಳಗ್ಗೆಯಿಂದ ದಿನ ಬೆಳಗ್ಗೆ ಎದ್ದು ಹೌದು ತಿಂಗಳಾರ್ ಗಟ್ಲೆ ಸೈನ್ಸ್ ಬಗ್ಗೆ 7 ಗಂಟೆಯಿಂದ 7:30 ಹೌದೌದು ಜನ ಅದಕ್ಕೆ ಇದಾಗ್ತಾರೆ. ಆಬ್ವಿಯಸ್ಲಿ ಇವಾಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸೈನ್ಸ್ ಬಗ್ಗೆನೇ ಮಾತಾಡ್ತಿರ್ತಾರೆ ಜನ ಜಾಸ್ತಿ. ಅಂದ್ರೆ ಅಲ್ಲೂ ಇವು ಯಾವುದೋ ಒಂದು ರಿಲಿಜನ್ ಬಗ್ಗೆ, ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡೋರು ಅಲ್ಲೂ ಬೇಕಾದಷ್ಟು ಜನ ಅವ್ರೆ. ಫ್ಲಾಟ್ ಅರ್ಥರ್ಸ್ ಗಳು ಅಂತಾನೆ ಒಂದ್ ದೊಡ್ಡ ಗ್ರೂಪ್ ಐತೆ. ಹೌದೌದು, ಅಯ್ಯೋ ಆ ಲೆವೆಲ್ ಅವ್ರು ನಡ್ಸೋ ಎಕ್ಸ್ಪೆರಿಮೆಂಟ್ ಗಳು. ಆಮೇಲೆ ಸೇಟಾನ್ ಅಂತ ನಂಬೋದು ಇನ್ನೊಂದು ಮತ್ತೊಂದು ಬೇಕಾದಷ್ಟು ಗ್ರೂಪ್ ಐತೆ. ಬಟ್ ಅದನ್ನು ಮೀರಿ ಸೈನ್ಸ್ಗೂ ಒಂದ್ ಕಲ್ಟ್ ಗ್ರೂಪ್ ಐತಲ್ಲ. ಆ ಕಲ್ಟ್ ಗ್ರೂಪ್ ಇಲ್ಲ. ಆ ಕಲ್ಟ್ ಗ್ರೂಪ್ ನಮ್ಮಲ್ಲಿ ಯಾಕಾಯ್ತಿಲ್ಲ? ನಾವು ಜನಗಳು ಮಾತಾಡ್ತಾ ಇಲ್ಲ, ಬಿಕಾಸ್ ಡಿಸ್ಕಷನ್ ಕಮ್ಮಿ ಇದೆ. ಇವಾಗ ಮೊನ್ನೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಆಸ್ಟ್ರಾಯ್ಡ್ ಬಗ್ಗೆ. Y2 ಏನು YR4 ಅಂತ ಅನ್ಬಿಟ್ಟು ಒಂದು ಆಸ್ಟ್ರಾಯ್ಡ್ ಬಗ್ಗೆ ಏನು ಭೂಮಿಗೆ ಅಪ್ಪಳಿಸೋ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಫೆಬ್ರವರಿ ಬಂದಿತ್ತು. ಅದ್ರ ಬಗ್ಗೆ ಮಾತಾಡಿದಾಗ ಆಕ್ಚುಲ್ ಆಗಿ ಆ ವೆಸ್ಟರ್ನ್ ನ್ಯೂಸ್ ಚಾನೆಲ್ಸ್ ಗಳೆಲ್ಲಾನು ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿ ಆ ಆಸ್ಟ್ರಾನಮರ್ಸ್ಗಳನ್ನೆಲ್ಲ ಕೂರಿಸ್ಕೊಂಡು ಡಿಸ್ಕಷನ್ ಮಾಡಿ ಈ ಥರದೊಂದು ದೊಡ್ಡದು ನ್ಯೂಸು
ಆ ಟೈಮಲ್ಲಿ ನಡೀತು. ಅದು ಮತ್ತೆ ಅದು ಡಿಬಂಕ್ ಮಾಡಿದಾಗ್ಲೂ ಅದ್ರ ಬಗ್ಗೆ ನಡೀತು. ಬಟ್ ನಮ್ಮಲ್ಲಿ ಒಬ್ಬ ನ್ಯೂಸ್ ತೋರು ಯಾರು ಇಸ್ರೋ ಇಂದ ಒಬ್ಬರನ್ನ ಕರ್ಸ್ಬಿಟ್ಟು ಮಾತಾಡೋಣ. ನಮ್ಮ ಇಸ್ರೋ ಇಂದ ಎಲ್ಲ ಕರ್ಸಲ್ಲ. ಇದಾದ್ರೆ ಯಾವ್ಯಾವ ತರ ಭೂಮಿ ಹಾಳಾಗುತ್ತೆ ಅಂತ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡಿ ಗ್ರಾಫಿಕ್ ರೆಪ್ರೆಸೆಂಟ್ ಮಾಡೋದಿರ್ಲಿ, ಇದು ಹತ್ರಕ್ ಬರೋ ಟೈಮಲ್ಲಿ ಇಸ್ರೋದವ್ರನ್ನು ಬಿಟ್ಬಿಡ್ತಾರೆ, ಅಸ್ಟ್ರಾನಮರ್ಸ್ಗಳು ಬಿಟ್ಬಿಡ್ತಾರೆ, BSc ಮಾಡ್ಕೊಂಡ್ರೆಲ್ಲ ಬಿಟ್ಬಿಡ್ತಾರೆ. ಒಬ್ಬ ಜ್ಯೋತಿಷ್ಯಗಳನ್ನ ಕೂರಿಸ್ಕೊಂಡು ಯಾವ ಗಂಟೆಗೆ ಬೀಳುತ್ತೆ, ಇದು ಯಾವ ಶಕುನದಲ್ಲಿ ಹುಟ್ಟಿದೆ, ಯಾಕೆ ಹಿಂಗ್ ಹುಟ್ಟಿದೆ, ಇದನ್ನ ಯಾವ ಜ್ಯೋತಿಷದಲ್ಲಿ ಬರ್ದವ್ರೆ, ಯಾರು ಹೇಳೋರು ಇದನ್ನ ಅಂತ ಒಂದು ದಿನಗಟ್ಟಲೆ ಡಿಸ್ಕಷನ್ ನಡೆಸ್ತಾರೆ ಇದನ್ನ. ಅದು ಪ್ರಾಬ್ಲಮ್. ನೀವು ಜನ ಡೈರೆಕ್ಟ್ ಮಾಡೋ ಪ್ರಾಬ್ಲಮ್. ಜನಗಳೇ ದಡ್ರು ಅಂತ ಅಂದ್ರೆ ಅದು ತಪ್ಪದು. ಜನಗಳಿಗೆ ಎಲ್ಲಾನು ಹೇಳೋದೆಲ್ಲ ಅರ್ಥ ಆಯ್ತೈತೆ, ಇದ್ ಮಾತ್ರ ಅರ್ಥ ಆಗಲ್ಲ ಅಂತಂದ್ರೆ ಹಂಗಾರೆ ನಾವೇನು ಬೇರೆ ಗ್ರಹ ಬಂದಿರೋ ಆತರ ಹೇಳಿದ್ರೆ ಜನ ನಿಜ ಅರ್ಥ ಮಾಡ್ಕೊಂತಾರೆ. ಯಾಕಂದ್ರೆ ಆ ಲೆವೆಲ್ಗೆ ಬೇರೆ ಇವಾಗ ಪೊಲಿಟಿಕಲ್ ಡಿಬೇಟ್ ಗಳಾಗಿರ್ಲಿ ಏನೇ ಆಗಿರ್ಲಿ ಸ್ವಲ್ಪ ಎಷ್ಟೇ ಆಳವಾಗೋದ್ರೂ ಜನ ಇಷ್ಟಪಟ್ಟು ನೋಡ್ತಾರೆ. ಅಷ್ಟು ಇಷ್ಟಪಟ್ಟು ಅಷ್ಟು ಹೌದು ಫಾಲೋ ಮಾಡ್ತಾರೆ. ಡೀಪ್ ಆಗಿ ಹೋಗ್ಬೇಕು. ಜೊತೆಗೆ ಅದು ಪ್ರತಿದಿನ ಆಗ್ಬೇಕು. ನೀನು ಯಾವತ್ತೋ ಒಂದಿನ ಮಾತಾಡೋದನ್ನ ಮುಗಿಸ್ಬಿಟ್ರೆ ಜನ ಏನಕ್ಕೆ ಅದು ನೋಡಕ್ ಬರ್ತಾರೆ. ಹೌದು, ಆಮೇಲೆ ಮರ್ತೋಗುತ್ತೆ. ಅದ್ರ ಮೇಲೆ ನೀನು ಬ್ಯಾಕ್ ಟು ಬ್ಯಾಕ್ ಬರೀ ಇಂಥ ಮೂಢನಂಬಿಕೆಗಳ ಪ್ರೋಗ್ರಾಮ್ಗಳೇ ನಡೆಸ್ತಾ ಇದ್ರೆ ಜನ ಇದನ್ನೇ ನಿಜ ಅನ್ಕೊಂತಾರೆ. ಬಿಕಾಸ್ ಅವ್ರಿಗೆ ಸಿಗೋ ಇನ್ಫಾರ್ಮೇಶನ್ ಪ್ಲಾಟ್ಫಾರ್ಮ್ಗಳೆಲ್ಲ ಬರ್ಬೇಕಲ್ಲ. ನಿಜ. ಸೊ ಗ್ಲೋಬಲ್ ವಾರ್ಮಿಂಗ್ ಅನ್ನ ನಾವು ಅಟ್ಲೀಸ್ಟ್ ಭಾರತದಲ್ಲಿ ಸೀರಿಯಸ್ ಆಗಿ ತಗೊಬೇಕು ಅಂದ್ರೆ ಇಷ್ಟೆಲ್ಲ ಮೊದಲನೇದು ಜನಗಳ ಮಧ್ಯೆ ಮಾತು ಶುರು ಆಗ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಮೀಡಿಯಾಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದು ಮಾತು ಶುರು ಆಗಬೇಕು. ಅದು ಮೇಯ್ನು. ಅದ್ರ ಜೊತೆಗೆ ನಮ್ಮಲ್ಲಿರೋ ಬೇರೆ ಬೇರೆ ಪ್ರಾಬ್ಲಮ್ಗಳು ಇವೆಲ್ಲ ಸಣ್ಣ ಪ್ರಾಬ್ಲಮ್ ಅಲ್ಲ. ಈ ನಮ್ ಮೇಲು ಕೀಳು ಪ್ರಾಬ್ಲಮ್ ಇರ್ಬೋದು, ಬಡತನ ಪ್ರಾಬ್ಲಮ್ ಇರ್ಬೋದು, ಇವೆಲ್ಲ ನಾವೇನ್ ಅನ್ಕೊಂಡ್ಬಿಡ್ತೀವಿ ಇವೆಲ್ಲ ಸಣ್ಣ ಪ್ರಾಬ್ಲಮ್ ಅಲ್ಲ. ಬಾರಿ ಸಿಂಪಲ್ ಆಗಿದ್ರೆ ಇಷ್ಟು ವರ್ಷ ಬೇಕಾಗಿಲ್ಲ. ಸಿಂಪಲ್ ಅಲ್ಲ ಅನ್ನೋದ್ರ ಜೊತೆಗೆ ಇದು ಸಣ್ಣದು ಅಲ್ಲ. ಅಂದ್ರೆ ನಾವೇನ್ ಅನ್ಕೊಂತೀವಿ ಇದು ಗ್ಲೋಬಲ್ ವಾರ್ಮಿಂಗ್ ದೊಡ್ಡ ಪ್ರಾಬ್ಲಮ್, ಇವೆಲ್ಲ ಸಣ್ಣ ಪ್ರಾಬ್ಲಮ್ ಅನ್ಕೊಂತೀವಿ. ಬಟ್ ಇವ್ಯಾವ ಸಣ್ಣ ಪ್ರಾಬ್ಲಮ್ ಅಲ್ಲ. ಇದನ್ನ ನಿಜವಾಗ್ಲೂ ರಿಸಾಲ್ವ್ ಮಾಡಲಿಲ್ಲ ಅಂದ್ರೆ ಜನ ಈ ಮೇನ್ ಪ್ರಾಬ್ಲಮ್ಗೆ ಒಟ್ಟು ಕೊಡೋಕ್ ಸಾಧ್ಯನೇ ಇಲ್ಲ, ಆಗಲ್ಲ. ಅದರಿಂದಾಗಿ ನಮ್ಮ ದೇಶದಲ್ಲಿ ಸ್ವಲ್ಪ ಈ ಮಾತುಗಳೆಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಶುರು ಮಾಡೋದೇ ಒಂದು ದೊಡ್ಡ ಚಾಲೆಂಜ್, ಕಷ್ಟದ ಕೆಲಸ. ಸೊ ಎನಿವೆ ಇವತ್ತು ನಾವಾದ್ರೂ ಮಾತಾಡಕ್ ಶುರು ಮಾಡಿದೀವಿ. ಅದರಿಂದ ಒಂದಷ್ಟು ಜನ ಮಾತಾಡ್ತಾರೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇದು ಅಂತ. ಬಟ್ ವೀಕ್ಷಕರೇ, ಇದಿತ್ತು ನಮ್ಮ ಇವತ್ತಿನ ಪಾಡ್ಕಾಸ್ಟ್ನ ವಿಷಯ. ಹೇಗೆ ಪೊಲ್ಯೂಷನ್ ಇಂದಾನೆ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಮುಳ್ಳಿಂದ ತೆಗೆಯುವಂಥ ಪ್ಲ್ಯಾನಿಂಗ್ಗಳೆಲ್ಲ ಅರಿಮೆಗಾರರು ಹೇಗೆ ಮಾಡ್ತಿದ್ದಾರೆ, ಮತ್ತು ಅದ್ರ ಬಗ್ಗೆ ಇರೋ ಜಿಯೋಪೊಲಿಟಿಕಲ್ ಚಾಲೆಂಜಸ್ಗಳು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಎಲ್ಲ ದೇಶಗಳಲ್ಲೂ ಈ ಥರದೊಂದು ಜಿಯೋಪೊಲಿಟಿಕಲ್ ಪ್ರಾಬ್ಲಮ್ಸ್ಗಳಿದ್ದೇ ಇದೆ. ಅಲ್ಲೂ ಕೂಡ ಹಲವಾರು ಮೇಲುಕೀಳು ಪ್ರಾಬ್ಲಮ್ಸ್ಗಳಿದೆ, ಮತ್ತು ಪಾವರ್ಟಿ ಪ್ರಾಬ್ಲಮ್ಸ್ಗಳಿದೆ. ಬಟ್ ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಸೈನ್ಸ್ ಬಗ್ಗೆ ಮಾತಾಡೋಕ್ಕಾಗದೇ ಇರೋ ಥರ ಬೇರೆ ವಿಷಯಗಳು ಆವರಿಸ್ಕೊಂಡ್ಬಿಟ್ಟಿವೆ. ಆದಷ್ಟು ಬೇಗ ನಾವು ನಮ್ಮ ಸುತ್ತಮುತ್ತ ಈ ನಿಜವಾದ ಮನುಷ್ಯನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಆದಷ್ಟು ಬೇಗ ಈ ಅರಿಮೆಯ ಸಮಸ್ಯೆಗಳ ಕಡೆ ಮುಖ ಮಾಡೋ ಕಡೆ ನಾವು ಯೋಚನೆ ಮಾಡೋಣ. ಮತ್ತೆ ಮುಂದಿನ ಪಾಡ್ಕಾಸ್ಟಲ್ಲಿ ಇಂಥದ್ದೇ ಒಂದು ಸ್ವಾರಸ್ಯಕರವಾದ ಅರಿಮೆಯ ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.